ಕ್ವಶನ್ ನಂಬರ್ 51ರಲ್ಲಿ ಈ ತರ ಕೂಡ ಕ್ವಶನ್ ಪೇಪರ್ ಬರುತ್ತೆ ಅಂತ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಏನು ಕೇಳಿದ್ದಾರೆ ಅಂದ್ರೆ ನೋಡಿ, ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ, ಹೌದಾ? ಸೊ ಅಲ್ಲಿ ತಾಣವಾದ ಯಾವುದಿದೆ? ಹಂಪಿ ಯಾವ ನದಿ ದಡದ ಮೇಲಿದೆ? ಹೌದಾ? ಕರ್ನಾಟಕದಲ್ಲಿ, ಭಾರತದಲ್ಲಿ ಟೋಟಲ್ ಎಷ್ಟು ಪ್ಲೇಸ್ಗಳು ಸೇರ್ಪಡೆ ಆಗಿದ್ದಾವ್ರಿ? 44 ಪ್ಲೇಸ್ಗಳು ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆ ಆಗಿದ್ದಾವೆ. ಎಸ್ಆರ್ನೋ 44 ಪ್ಲೇಸ್ಗಳು ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆ ಆಗಿದ್ದಾವೆ. ಅದರಲ್ಲಿ ನನ್ನ ರಾಜ್ಯ ಕರ್ನಾಟಕದಲ್ಲಿ ಏನಾಗಿದ್ದಾವೆ ಅಂದ್ರೆ 4 ಆಗಿದ್ದಾವೆ. ಈ 4ರಲ್ಲಿ ಎಕ್ಸಾಮಿಗೆ ಕ್ವಶನ್ಸ್ ಕೇಳಿದ್ದಾರೆ. ಮೊದಲನೇದು ಯಾವುದು? ಹಂಪಿ 1986. ಎರಡನೇದು ಯಾವುದಂದ್ರೆ ಪಟ್ಟದ ಕಲ್ಲು. ಎರಡನೇದ ಪಟ್ಟದ ಕಲ್ಲು 1987, 1987. ನೆಕ್ಸ್ಟ್ ಮೂರನೇದು ಯಾವುದಂದ್ರೆ ಪಶ್ಚಿಮ ಘಟ್ಟ. ಯಾವುದು? ಪಶ್ಚಿಮ ಘಟ್ಟ 2012. ನಾಲ್ಕನೇದು ಯಾವುದು? ಹೊಯ್ಸಳರ ದೇವಾಲಯಗಳು 2023. ಓಕೆ, ಇದರಲ್ಲಿ ಕ್ವಶನ್ಸ್ ಕೇಳಿದ್ದಾರೆ, ಹಂಪಿ ಬಗ್ಗೆ ಕೇಳಿದ್ದಾರೆ. ಹೌದಾ? ಹಂಪಿ ಬಗ್ಗೆ ಈ ವಿಶ್ವಸಂಸ್ಥೆ ಅಂಗಸಂಸ್ಥೆ ಆದ ಇದು ನೋಡಿ, ಯುನೆಸ್ಕೋದಲ್ಲಿ ವಿಶ್ವ ಪರಂಪರೆ ಪಟ್ಟಿ ತಾಣವಾದ ಸೇರ್ಪಡೆ ಆದ ಹಂಪಿ ಯಾವ ನದಿ ದಡದ ಮೇಲಿದೆ ಅಂತ ಕೇಳಿದ್ದಾನೆ. ಹಾಗಾದ್ರೆ ಯಾವ ನದಿ ದಡದ ಮೇಲಿದೆ? ತುಂಗಭದ್ರಾ ನದಿಯ ದಡದ ಮೇಲೆ. ನೀವೆಲ್ಲರಿಗೂ ಗೊತ್ತಿರಬೇಕು, ತುಂಗಭದ್ರಾ ನದಿಯ ದಡದ ಮೇಲೆ ನಮ್ಮ ಹಂಪಿ ಇರೋದು. ಯಾಕಂತಂದ್ರ ತುಂಗಭದ್ರಾ ದೊಹಬ್ ಪ್ರದೇಶ ಅಂತ ಕರಿತೀವಿ. ಯಾವ್ದ್ರಿ? ದೊಹಬ್. ಹೌದಾ? ದೊಹಬ್ ಅಂತಂದ್ರೆ ಏನು? ಎರಡು ನದಿಗಳ ನಡುವಿನ ಹಂಚಿಕಾದ ಪ್ರದೇಶಗಳಿಗೆ ದೊಹಬ್ ಪ್ರದೇಶ ಅಂತ ಕರಿತೀವಿ. ಅದಕ್ಕೆ ಕೃಷ್ಣ ಅನ್ನೊಂದು ಕಡೆ ತುಂಗಭದ್ರಾ. ಹಾಗಾದ್ರೆ ಈ ತುಂಗಭದ್ರಾ ನದಿ ಮೂಲತಃ ಉಗಮ ಸ್ಥಳ ಎಲ್ಲಿ ಅಂತ ಕೇಳ್ತಾರೆ. ಎಲ್ಲಿರಿ? ಚಿಕ್ಕಮಗಳೂರು ಜಿಲ್ಲೆಯ ತುಂಗ ಮತ್ತು ಭದ್ರಾ ಎರಡು ಮೂಲದಿಂದ ಗಂಗಾ ಮೂಲಕ್ಕೆ ಬಂದು ಸೇರಿ ತುಂಗಭದ್ರಾ ನದಿಯಾಗಿ ಹರಿದು ಹೋಗುತ್ತೆ. ಸೊ ಇದು ಕೂಡ ಗೊತ್ತಿರಬೇಕು. ಹಾಗ ತುಂಗಭದ್ರಾ ನದಿಗೆ ನಾವೊಂದು ಅಣೆಕಟ್ಟು ಕಟ್ಟಿದ್ವಿ. ಯಾವ ಅಣೆಕಟ್ರಿ? ತುಂಗಭದ್ರಾ ಡ್ಯಾಮ್. ಯಾವ್ದ್ರಿ? ತುಂಗಭದ್ರಾ ಅಣೆಕಟ್ಟು. ಹೌದಾ? ಹಾಗಾದ್ರೆ ಎಲ್ಲಿ ಕಟ್ಟಿದ್ದೀವಿ ಅಂತ ಕೇಳ್ತಾರೆ. ಎಲ್ಲಿ ಅಂದ್ರೆ ವಿಜಯನಗರ ಜಿಲ್ಲೆ. ಹೌದಾ? ಯಾಕಂದ್ರೆ ವಿಜಯನಗರ ಜಿಲ್ಲೆಯಲ್ಲಿ ಬರುವಂತದ್ದು ಎಲ್ಲಿ? ಹೊಸಪೇಟೆ. ಹೌದಾ? ಹೊಸಪೇಟೆ ತಾಲೂಕಿನಲ್ಲಿ ಬರುವಂತ ಎಲ್ಲಿ? ಮೈಲಾಪುರ. ಹೌದಾ? ಸೊ ಮೈಲಾಪುರದ ಒಂದು ಹಳ್ಳಿ ಇದೆ. ಆ ಹಳ್ಳಿಯಲ್ಲಿ ಏನಾಗತ್ತಂದ್ರೆ ಇದು ಹೊಸಪೇಟೆ ಡ್ಯಾಮ್ ಇದೆ. ಇದು ಹಿನ್ನೀರಿನ ಹೆಸರು ಏನಂತ ಕೇಳಿದ್ದಾರೆ ಎಕ್ಸಾಮಿಗೆ. ಏನ್ರಿ ಹಿನ್ನೀರಿನ ಹೆಸರು? ಪಂಪಸಾಗರ. ಯಾವ ಸಾಗರ ರೀ? ಪಂಪಸಾಗರ. ಇದು ಹಿನ್ನೀರಿನ ಹೆಸರು ಏನಿದೆ? ಪಂಪಸಾಗರ ಇದೆ. ಸೊ ಈ ಕರ್ನಾಟಕ ರಾಜ್ಯದಲ್ಲಿ ಈ ಕೆಳಗಿನ ಯಾವ ಆ ಡ್ಯಾಮಿಗೆ ಸಾಂದ್ರತೆ ಪ್ರಮಾಣ ಜಾಸ್ತಿ ಇದೆ ಅಂತ ಕೇಳಿದ್ರೆ ಅದು ತುಂಗಭದ್ರಾ ನದಿಯ ಅಂತ ಕರಿತೀವಿ. ಯಾವುದು? ತುಂಗಭದ್ರಾ ಡ್ಯಾಮ್ ಇದೆಯಲ್ಲ, ಸೊ ಡೆನ್ಸಿಟಿ ನೀರಿನ ಹಿಡಿದುಕೊಳ್ಳೋ ಸಾಮರ್ಥ್ಯ ತುಂಬಾ ನೀರಿನಿದೆ ಅಂದ್ರೆ ತುಂಗಭದ್ರಾ. ಈ ತುಂಗಭದ್ರಾ ಅಣೆಕಟ್ಟು ಜಲವಿವಾದ ಇದೆ. ಒಂದು ಕರ್ನಾಟಕ, ಇನ್ನೊಂದು ಯಾವ್ದಿದೆ? ಆಂಧ್ರ ಪ್ರದೇಶ. ಎರಡು ರಾಜ್ಯಗಳ ಮಧ್ಯ ಜೊತೆ ತುಂಗಭದ್ರಾ ನದಿ ಜಲವಿವಾದ ಇದೆ. ಅರ್ಥ ಆಯ್ತಾ? ಸೊ ಇದು ಕೂಡ ಎಕ್ಸಾಮಿಗೆ ಗೊತ್ತಿರಲಿ. ದಿಸ್ ಇಸ್ 51ನೇ ಕ್ವಶನ್ಸ್ಗೆ ಎಕ್ಸ್ಪ್ಲೇನ್. ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಕೇಳಿದ್ದಾರೆ. ಕೆಳಗಿನ ಯಾವ ಸನ್ನಿವೇಶವು ಆರ್ಥಿಕತೆಯಲ್ಲಿ, ನೋಡಿ ಆರ್ಥಿಕತೆಯಲ್ಲಿ ಏನ್ ಕೇಳಿದ್ದಾರೆ? ದ್ರವ್ಯತೆ ಬೆಲೆ. ಹೌದಾ? ದ್ರವ್ಯತೆ ಬೆಲೆ ಬಗ್ಗೆ ಕೇಳಿದ್ದಾರೆ. ಇಂಪಾರ್ಟೆಂಟ್ ಇಲ್ಲಿ ಎಕ್ಸಾಮಿಗೆ. ನಿಮ್ಮ ಮುಂದಿನ ದಿನಮಾನದಲ್ಲಿ ಕೂಡ ಈ ಕ್ವಶನ್ಸ್ ಎಕನಾಮಿಕ್ಸ್ ರಿಲೇಟಿವ್ ಕೂಡ ಬರುತ್ತೆ. ಯಾಕಪ್ಪ ಅಂತಂದಾಗ ನೋಡಿ, ಈಗ ಯಾವುದು ದ್ರವ್ಯತೆಯ ಬೆಲೆ ಅಂತ ಕರೀತಾರೆ. ಹಾಗ ದ್ರವ್ಯತೆ ಬೆಲೆ ಅಂತಂದ್ರೆ ಬಡ್ಡಿ ದರಗಳ ಎಷ್ಟು ಕಡಿಮೆ ಆಗಿರುತ್ತದೆ ಅಂದರೆ ಜನರ ಹೂಡಿಕೆ ಮತ್ತು ಖರ್ಚು ಮಾಡುವ ಬದಲು ನಗದವನ್ನು ತಮ್ಮ ಬಳಿಯಲ್ಲಿ ಇಟ್ಟುಕೊಳ್ಳುವಂತ ಬಯಸಿದಾಗ ಅದಕ್ಕೆ ನಾವೇನಂತ ಕರಿತೀವಿ? ದ್ರವ್ಯತೆಯ ಬೆಲೆ ಅಂತ ಕೂಡ ಕರಿತೀವಿ. ಗೊತ್ತಿರ್ಲಿ. ಹೌದಾ? ಹಾಗಾಗಿ ಎಕ್ಸಾಮ್ಗಳಿಗೆ ನಿಮಗೆ ಕ್ವಶನ್ಸ್ಗಳು ಬರುತ್ತೆ. ಸೊ ತಿಳ್ಕೋಬೇಕು ದಯವಿಟ್ಟು. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 53. ಕ್ರಿಮಿನಲ್ ಅಪರಾಧಕ್ಕೆ ಸಂಬಂಧಿಸಿದಾಗ ಪೊಲೀಸ್ ಠಾಣೆಗಳಲ್ಲಿ ದಾಖಲಿಸಿದಾಗ, ನೋಡಿ ಕ್ರಿಮಿನಲ್ ಅಪರಾಧ ಅಂತೆ. ಹೌದಾ? ಕ್ರಿಮಿನಲ್ ಅಪರಾಧಗಳಲ್ಲಿ ಸಂಭವಿಸಿದಾಗ ಪೊಲೀಸ್ ಠಾಣೆಗಳಲ್ಲಿ, ಯಾವ ಠಾಣೆಗಳಲ್ಲಿ? ಪೊಲೀಸ್ ಠಾಣೆಗಳಲ್ಲಿ FIR ಅದ್ರ ವಿಸ್ತೃತ ರೂಪ ಕೇಳಿದ್ದಾರೆ, ಫುಲ್ ಫಾರ್ಮ್ ಕೇಳಿದ್ದಾರೆ. ಹಾಗಾದ್ರೆ ಏನ್ರಿ FIR ಅಂದ್ರೆ ಏನು? ಎಲ್ಲರೂ ಯೂಸ್ ಮಾಡುವಂಥದ್ದು. ಹೌದಾ? ಪ್ರಥಮ ಮಾಹಿತಿ ವರದಿ, ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತ ಕರಿತೀವಿ. ನೀವು ಯಾರೆಲ್ಲ PSI ಓದ್ಬೇಕಂತ ಇಷ್ಟಪಡ್ತಾ ಇದ್ದೀರಾ, PC ಓದ್ಬೇಕಂತ ಇಷ್ಟಪಡ್ತಾ ಇದ್ದೀರಾ, ಜಾಬ್ ಹೋಗ್ಬೇಕಂತಿದ್ದೀರಾ, ನಿಮಗೆ ಭಾರತೀಯ ದಂಡ ಸಂಹಿತೆ 2023 ನಿಯಮಗಳೇನು ಚೇಂಜ್ ಆಗ, IPS ಇವೆಲ್ಲ ಚೇಂಜ್ ಆಗಿದ್ದಾವಲ್ಲ, CRPC ಎಲ್ಲ.
ಅವೆಲ್ಲ ಈಗಿನ ಏನು ಇನ್ಫಾರ್ಮೇಶನ್ ಒಂದು ಸರಿ ಚೂರು ಓದ್ಕೊಳ್ಳಿ. ಯಾಕಂತಂದ್ರೆ ನಾಳೆಗೆ ನೀವು ಅಲ್ಲಿ ಟ್ರೈನಿಂಗಲ್ಲಿ ಹೋಗಾಕ ಡ್ಯೂಟಿ ಮಾಡೋಕ್ಕೆ ಸ್ಟೇಷನಲ್ಲಿ ನಿಮಗೆ ತುಂಬ ಯೂಸ್ ಆಗುತ್ತೆ. ಚೆನ್ನಾಗಿ ಓದ್ಕೊಳ್ಳಿ. ಮತ್ತೆ ನಿಮಗೆ ಅಬ್ಜೆಕ್ಟಿವ್ ಕ್ವಶನ್ಸ್ ಕೇಳ್ತಾರೆ ಅಥವಾ ನಿಮಗೆ ಪ್ರಬಂಧ ಬರೆಯೋಕ್ಕೆ ಕೂಡ ಕ್ವಶನ್ಸ್ ಕೇಳುವ ಸಾಧ್ಯತೆಗಳು ಜಾಸ್ತಿ ಇದಾವೆ. ಹಾಗಾಗಿ ನೀವೇನು ಮಾಡಬೇಕು, ಇಂಥಲ್ಲ ಇನ್ಫಾರ್ಮೇಷನ್ಗಳನ್ನು ಚೆನ್ನಾಗಿ ಓದ್ಕೊಳ್ಳಿ. ಯಾಕಂತಂದ್ರೆ ನಿಮಗೆ FIR ಅಂದ್ರೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಯಾರು FIR ಮಾಡ್ತಾರೆ, ಯಾವಾಗೋಸ್ಕರ ಮಾಡಬೇಕು, FIR ಅಂದ್ರೆ ಏನು, ಯಾಕೆ ಪದೇ ಪದೇ ನಾವು FIR ಅಂತ ಯೂಸ್ ಮಾಡ್ತಾ ಇರ್ತೀವಿ, ಅವೆಲ್ಲ ಇನ್ಫಾರ್ಮೇಶನ್ ಇದರಲ್ಲಿ ಡೆಪ್ತ್ ಆಗಿ ಸಿಗುತ್ತೆ. ಪ್ರಥಮ ಮಾಹಿತಿ ವರದಿ ಆಧಾರ ಮ್ಯಾಗ ನೀವು ನೋಡಬೇಕು. ತುಂಬಾ ಇಂಪಾರ್ಟೆಂಟ್. ಪೊಲೀಸ್ ಜಾಬ್ ಮಾಡ್ಕೋಬೇಕಾದ್ರೆ ನಿಮಗೆ ನಾಲೆಜ್ ಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, ಇಲ್ಲಿ ಎಕ್ಸಾಮಿಗೆ ಕ್ವಶನ್ಸ್ ಕೇಳಿದ್ದಾರೆ. ಉಳ್ಳದ ಗದ್ದೆಗಳು ಅಂತ ಕೇಳಿದ್ದಾರೆ. ಆವಿಷ್ಕಾರಕ್ಕೆ ಹೆಸರಾದ ಪ್ರಸಿದ್ಧ ಹರಪ್ಪರ ಪ್ಲೇಸ್ ಹೌದಾ, ಅಂದ್ರೆ ಸಿಂಧು ಬಾಲಿ ನಾಗರಿಕತೆ ಸ್ಥಳ ಯಾವುದಿದೆ? ಕಾಲಿಬಂಗನ್. ಈ ಪ್ರಸ್ತುತ ಭಾರತದಲ್ಲಿ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. ಯಾವ ರಾಜ್ಯದಲ್ಲಿದೆ ರೀ? ರಾಜಸ್ಥಾನದಲ್ಲಿದೆ. ಯಾವ ರಾಜ್ಯದಲ್ಲಿದೆ ರೀ? ರಾಜಸ್ಥಾನ. ಹಾಗಾದ್ರೆ ನಮಗೆ ಸಿಂಧು ಬಯಲಿನ ನಾಗರಿಕತೆ, ಯಾವ ಬಯಲಿನ ನಾಗರಿಕತೆ ರೀ? ಸಿಂಧು ಬಯಲಿನ ನಾಗರಿಕತೆ ಅಂತ ಓದ್ತೀವಿ ನಾವು. ಹೌದಾ? ಈ ಸಿಂಧು ಬಯಲಿನ ನಾಗರಿಕತೆ ಈ ಕೆಳಗಿನ ಯಾವ ನಾಗರಿಕತೆ ಸಮಕಾಲೀನ ನಾಗರಿಕತೆ ಅಲ್ಲ ಅಂತ ಕೇಳಿದ FD 2014ರಲ್ಲಿ. ಗ್ರೀಕ್ ನಾಗರಿಕತೆ ಸಮಕಾಲೀನ, ಅಲ್ಲಿ ಚೀನಾ ನಾಗರಿಕತೆ, ಮೊಸೊಪೊಟೇಮಿಯಾ ನಾಗರಿಕತೆ, ಅಲ್ಲಿ ಅಮೆರಿಕ ನಾಗರಿಕತೆ, ಇವೆಲ್ಲ ಮತ್ತು ಈಜಿಪ್ಟ್ ನಾಗರಿಕತೆ, ಇವೆಲ್ಲ ಸಮಕಾಲೀನ ನಾಗರಿಕತೆ ಆಗಿದೆ. ಆದ್ರೆ ಗ್ರೀಕ್ ನಾಗರಿಕತೆ, ನಮ್ಮ ಸಿಂಧು ಬಯಲಿನ ನಾಗರಿಕತೆ ಸಮಕಾಲೀನ ನಾಗರಿಕತೆ ಅಲ್ಲ. ಹಾಗಾದ್ರೆ 1856ರಲ್ಲಿ ಸೊ ಸಿಂಧ್ ಎಂಬ ಪ್ರಾಂತದಲ್ಲಿ, ಹೌದಾ, ಪಾಕಿಸ್ತಾನದ ಕರಾಚಿಯ ಸಿಂಧ್ ಎಂಬ ಪ್ರಾಂತದಲ್ಲಿ ರೈಲ್ವೆ ಅಲ್ಲಿ ಹಾಕುವ ಮುಖಾಂತರ ಸುಟ್ಟ ಹಿಟ್ಟಿಂಗುಗಳು ಕಂಡು ಬಂದವು. ಆ ಸುಟ್ಟ ಹಿಟ್ಟಿಂಗುಗಳು ತಗೊಂಡು ಕಾರ್ಬನ್ 14 ಆಧಾರ ಮೇಲೆ ಸಂಶೋಧನೆ ಮಾಡಿದಾಗ ನಂತರ ನಮಗೇನಾಯ್ತು, ಇಲ್ಲೊಂದು ನಾಗರಿಕತೆ ಇದೆ ಅಂತ ಒಂದು ಸಂಶೋಧನೆಗೆ ಒಳಗಾಯಿತು. ಅಲ್ಲಿ ನಂತರ ಏನಾಗತ್ತಂದ್ರ 1861ರಲ್ಲಿ ಪುರಾತತ್ವ ಇಲಾಖೆ ಸ್ಥಾಪನೆ ಆಗುತ್ತೆ. ಈ ಪುರಾತತ್ವ ಇಲಾಖೆಯ ಮುಖ್ಯಸ್ಥನಾಗಿ ಕೂಡ ಲಾರ್ಡ್ ಕರ್ಜನ್ ಆಯ್ಕೆ ಆಗ್ತಾನೆ. ಹೌದಾ? ಕಲಿಂಗ್ ಹ್ಯಾಮ್ ಅವನು ಆಯ್ಕೆ ಆಗ್ತಾನೆ. ನಂತರ ಏನಾಗತ್ತಂದ್ರೆ 1921ರಲ್ಲಿ ಏನಾಗತ್ತಂದ್ರ ಹರಪ್ಪ ನಗರ, ಯಾವ ನಗರ ರೀ? ಹರಪ್ಪ ನಗರ. ಇಡೀ ಸಿಂಧು ಬಯಲಿನ ನಾಗರಿಕತೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಂಶೋಧನೆಗೊಳಗಾದ ನಗರ, ಮೊದಲ ಪತ್ತೆಯಾದ ನಗರ ಯಾವುದಂದ್ರೆ ಹರಪ್ಪ ಅಂತ ಕರಿತೀವಿ. ಈ ಹರಪ್ಪ ನಗರವನ್ನು ಸಂಶೋಧಿಸಿದವರು ಯಾರಂತ ಕೇಳ್ತಾರೆ? ಯಾರು? ದಯಾರಾಮ್ ಸಹಾನಿ ಅವರು ಈ ಹರಪ್ಪ ನಗರವನ್ನು ಮೊಟ್ಟ ಮೊದಲ ಬಾರಿಗೆ ಸಂಶೋಧಿಸಿದರು 1921ರಲ್ಲಿ. ಇದು ಕೇಳ್ತಾರೆ. 1922ರಲ್ಲಿ ಇಂಪಾರ್ಟೆಂಟು ಯಾವುದಂದ್ರೆ ಮೊಹೆಂಜೋದಾರ. ಯಾವ ದಾರ ರೀ? ಮೊಹೆಂಜೋದಾರ ಎಂಬ ನಗರವು RD ಬೆನರ್ಜಿ, ಹೌದಾ, RD ಬೆನರ್ಜಿ ಅವರು ಇದು ಮೊಟ್ಟ ಮೊದಲ ಬಾರಿಗೆ ದ ಮೊಹೆಂಜೋದಾರ ಎಂಬ ನಗರವನ್ನು ಏನು ಮಾಡಿದ್ರು? ಸಂಶೋಧನೆ ಮಾಡಿದ್ರು. ಹಾಗಾಗಿ ಹೀಗೆ ಹಂತವಾಗಿ ಮಾಡಿದಾಗ ಅಲ್ಲಿ ರೂಫಾಲ್ ಬಂತು, ಕಾಲಿಬಂಗಾಲ್ ಬಂತು, ಚುನೋದಾರ ಬಂತು, ಆಮೇಲೆ ಈಗ ಸುಮಾರು ನಗರಗಳಿದಾವೆ. ಆದ್ರೆ ಈ ಒಂದು ನಮ್ಮ ಸಿಂಧು ಬಯಲಿನ ನಾಗರಿಕತೆಗಳಲ್ಲಿ ಸೊ ಅಲ್ಲಿ ಸಂಬಂಧಪಟ್ಟಂತ ನೀವು ನೋಡ್ಬೇಕಾದ್ರೆ ಈ ಭಾರತ ದೇಶದಲ್ಲಿ ಈ ನಾಗರಿಕತೆಗೆ ಸಂಬಂಧಪಟ್ಟಂತೆ ನೀವು ಓದ್ಬೇಕಾದ್ರೆ ಈ ಭಾಗದ ಪಾಕಿಸ್ತಾನದಲ್ಲಿ, ಈ ಭಾಗ ಭಾರತದಲ್ಲಿ ಅತಿ ಹೆಚ್ಚಿನ ಪ್ರದೇಶಗಳು ಇಲ್ಲೇ ಇದ್ದಾವೆ. ಅರ್ಥ ಆಯ್ತಾ? ಹಾಗಾದ್ರೆ ಅಲ್ಲಿ ನಿವೇಶನಗಳನ್ನು ಓದುವ ಸಂದರ್ಭದಲ್ಲಿ ಯಾವೆಲ್ಲ ಪಾಕಿಸ್ತಾನದಲ್ಲಿ ನೋಡಿ, ಹರಪ್ಪ ಪಾಕಿಸ್ತಾನ, ಮೊಹೆಂಜೋದಾರೋ ಪಾಕಿಸ್ತಾನ, ಸುಖ್ಜಂಡರ್ ಪಾಕಿಸ್ತಾನ, ಎಲ್ಲ ಪಾಕಿಸ್ತಾನದಲ್ಲಿ ಇದಾವೆ. ರೂಫಾಲ್ ಭಾರತ, ಕಾಲಿಬಂಗಾಲ್ ಭಾರತ, ಆಮೇಲೆ ಲೋಥಾಲ್ ಭಾರತ, ಆಮೇಲೆ ಹೀಗೆ ಹಲವಾರು ಭಾರತದಲ್ಲಿದ್ದಾವೆ. ಸೊ ಹಾಗಾಗಿ ಎರಡೂ ನಾಗರಿಕತೆಗಳಿಗೆ, ಎರಡು ದೇಶಗಳಿಗೆ ಹಂಚಿಕೆ ಆಗಿರುವ ಏಕೈಕ ನಾಗರಿಕತೆ ಅಂದ್ರೆ ಅದು ಸಿಂಧು ಬಯಲಿನ ನಾಗರಿಕತೆ ಆಗಿದೆ ಅಂತ ಹೇಳ್ತೀವಿ. ಹಾಗಾದ್ರೆ ಸಿಂಧ್ ಅಂದ್ರೆ ಏನು, ಮೊಹೆಂಜೋದಾರೋ ಅಂದ್ರೆ ಏನು, ಏನೇನು ಸಂಶೋಧನೆ ಆಯ್ತು ಎಲ್ಲ ಗೊತ್ತಿರಬೇಕು. ಓಕೆ, ಎಲ್ಲಾ ನಗರಗಳಲ್ಲಿ ಅತ್ಯಂತ ದೊಡ್ಡದಾದ ನಗರ ಯಾವುದಂದ್ರೆ ಅದು ಮೊಹೆಂಜೋದಾರ ಅಂತ ಕರಿತೀವಿ. ಅಲ್ಲಿ ಸ್ಥಾನದ ಗೃಹವಿದಾವೆ, ಆಕಾರದ ಹರಪ್ಪನ ಮನೆಗಳು ಇದಾವೆ, ಎಲ್ಲ ಹರಪ್ಪದಲ್ಲಿ. ಸೊ ಇವೆಲ್ಲ ಇದಾವೆ, ಚೌಕಾಕಾರದ ಮನೆಗಳು. ಈ ಎಲ್ಲ ಸಿಂಧು ಬಯಲಿನ ನಾಗರಿಕತೆಯ ಸಿಸ್ಟಮ್ ಹೆಂಗಿದೆ ಅಂದ್ರೆ ಎಲ್ಲ ನಗರ ವ್ಯವಸ್ಥೆಗಳಲ್ಲಿ ಓದಿದಾಗ ಗೊತ್ತಾಗುತ್ತೆ. ಪ್ರಮುಖವಾದ ಯೋಜನೆ ಯಾವುದು? ನಗರ ಯೋಜನೆ ಅಂತ ಓದ್ತೀವಿ. ಹಾಗಾಗಿ ನಗರ ಯೋಜನೆಯಲ್ಲಿ ಎಕ್ಸಾಮ್ಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಕೇಳಿದ್ದಾರೆ. ಸಿಂಧು ಬಯಲಿನ ನಾಗರಿಕತೆ ಅತಿ ಹೆಚ್ಚು ಕ್ವಶನ್ಸ್ ಕೇಳ್ತಾರೆ. ಸಿಂಧು ಬಯಲಿನ ನಾಗರಿಕತೆಯಲ್ಲಿ ಕ್ವಶನ್ಸ್ ಕೇಳಿಲ್ಲ ಅಂದ್ರೆ ನೇರವಾಗಿ ನಿಮ್ಗೆ ಎಲ್ಲಿ ಕೇಳ್ತಾರಂದ್ರೆ ಸೊ ವೈದಿಕ ಸಂಸ್ಕೃತಿಯಲ್ಲಿ ಕ್ವಶನ್ಸ್ ಕ್ಲಿಕ್ ಮಾಡ್ತಾನೆ. ಅಲ್ಲಿ ವೈದಿಕ ಸಂಸ್ಕೃತಿ ಅಂದ್ರೆ ಆರ್ಯರ ಬಗ್ಗೆ,
ಯಾರ್ಯಾರು ಎಲ್ಲಿಂದ ಬಂದ್ರು? ಮಧ್ಯ ಏಷ್ಯಾದಿಂದ, ಉತ್ತರ ಧ್ರುವದಿಂದ, ಇದರಿಂದ ಉತ್ತರ ಕರ್ಕಾಟಕದಿಂದ, ಟಿಬೇಟದಿಂದ ಅವರೆಲ್ಲ ಸ್ಟೇಟ್ಮೆಂಟ್ಗಳ ಕ್ವಶನ್ಸ್ ಕೇಳಿದ್ದಾರೆ. ಅದರಲ್ಲಿ ವೇದಗಳು, ಉಪವೇದಗಳು, ಉಪಂಗಗಳು, ಪುರಾಣಗಳು, ಉಪನಿಷತ್ತುಗಳು, ರಾಮಾಯಣಗಳು, ಮಹಾಭಾರತಗಳು, ನಿಮ್ಮ ರಾಯಣಗಳು ಎಲ್ಲ ಓದ್ಕೋಬೇಕು. ಎಕ್ಸಾಮ್ಗಳಲ್ಲಿ ಕ್ವಶನ್ಸ್ಗಳು ಕೇಳ್ತಾರೆ. ಅದು ಬಿಟ್ಟರೆ ಜೈನ ಧರ್ಮ, ಬೌದ್ಧ ಧರ್ಮ ಬಗ್ಗೆ ಕ್ವಶನ್ಸ್ಗಳು ಕೇಳಿದ್ದಾರೆ. ಅದರಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮದಲ್ಲಿ ಈ ಮೂರು ಮ್ಯಾಗ ಏನ್ಸೆಂಟ್ ಇತಿಹಾಸದಲ್ಲಿ ಅತಿ ಹೆಚ್ಚು ಕ್ವಶನ್ಸ್ ಬಂದವು. ಬಿಟ್ರೆ ಮೌರ್ಯ ಸಾಮ್ರಾಜ್ಯ ಕೈ ಹಾಕ್ತಾನೆ, ಬಿಟ್ರೆ ಏನ್ ಮಾಡ್ತಾನೆ? ಮೌರ್ಯ ಸಾಮ್ರಾಜ್ಯ ಕೈ ಹಾಕ್ತಾನೆ. ಹಾಗಾಗಿ ಎಕ್ಸಾಮ್ ಅಲ್ಲಿ ಓದುವ ಸಂದರ್ಭದಲ್ಲಿ ಸಿಂಧು ಬಯಲು ನಾಗರಿಕತೆಗಳು, ವೈದಿಕ ಸಂಸ್ಕೃತಿ ಅಂದ್ರೆ ವೇದ ಕಾಲದ ನಾಗರಿಕತೆ, ಹೊಸ ಮತಗಳ ಉದಯ, ಇದ್ರ ಬಗ್ಗೆ ಮತ್ತು ಮೌರ್ಯರ ಬಗ್ಗೆ ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಹೋಗ್ಬೋದಾ? ಡಿಲೇಟ್ ಆಯ್ತದು. ಆಯ್ತು, ಇಲ್ಲಿ ಕೇಳಿದ್ದಾರೆ ನೋಡಿ. ಇಲ್ಲಿ ನಿಮ್ಮ ಎಕ್ಸಾಮ್ಗಳಿಗೆ ಇಂಥ ಟೆಕ್ನಾಲಜಿ ಕ್ವಶನ್ಸ್ಗಳು ನೀವು ಆನ್ಸರ್ ಮಾಡಬೇಕು. ಎಕ್ಸಾಮ್ಗಳಲ್ಲಿ ಅತಿ ಹೆಚ್ಚು ಕ್ವಶನ್ಸ್ಗಳು ಬರ್ತಾವು ನೋಡಿ. ಪಾಶ್ಚಿಮಾತ್ಯ ಪ್ರಯಾಗಳಿಗೆ ಯಾವುದು ಸವಾಲೊಡ್ಡಲು? ಓಲಾ. ಹೌದಾ? ಓಲಾ ಸಂಸ್ಥೆ. ಓಲಾ ಅಂತ ನೀವೆಲ್ಲ ಯೂಸ್ ಮಾಡ್ತಾ ಇರ್ತೀರ, ಹೌದಾ? ಯಾವುದೆಲ್ಲವೋ ಯೂಸ್ ಮಾಡ್ತಾ ಇದ್ರಲ್ಲ. ಸೊ ಓಲಾ ಸಂಸ್ಥೆ ಅಭಿವೃದ್ಧಿಪಡಿಸಿದ ಭಾರತದ ಸ್ವದೇಶಿ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಚಾಟ್ ಬಾಟ್ ಯಾವುದು ಅಂತ ಹೆಸರಿದೆ. ಓಲಾ ಯೂಸ್ ಮಾಡಿದ್ರೆ ಯಾರಾದ್ರ? ಓಲಾ ಉಬರ್ ಯೂಸ್ ಮಾಡಿದ್ರಲ್ಲ, ಅದು ಆ ಒಂದು ಸಂಸ್ಥೆ ಅಭಿವೃದ್ಧಿಪಡಿಸಿದೆ. AI ಅಭಿವೃದ್ಧಿಪಡಿಸಿದೆ ಭಾರತದಲ್ಲಿ. ಭಾರತ ಸ್ವದೇಶಿ AI ಚಾಟ್ ಬಾಟ್ ಅದು ಇದ್ರಲ್ಲಿ ಯಾವುದು? ಕೃತಮ್. ಹೌದಾ? ಭಾರತದ ನೋಡಿ, ಭಾರತದ GPT ಅಂತಿದೆ, ಭಾಷೆ ನಿಂತಿದೆ ನೋಡಿ, ಯುವ ಮಿತ್ರ ಇದೆ, ಹೌದಾ? ಇಲ್ಲಿ ಕೃತಮ್ಸ್ ಅಂತ ಇಲ್ಲಿ ಓಲಾ ಅವರು ಯೂಸ್ ಮಾಡುತ್ತಂಥದ್ದು ಇವೆಲ್ಲ ಟೆಕ್ನಾಲಜಿ ಕ್ವಶನ್ಸ್ಗಳು. ಓಕೆ, ಇವೆಲ್ಲ ಒನ್ಲೈನ್ಸ್ ಬಂದಿದೆ, ನೋಡ್ಕೊಳ್ಳಿ. ಓಕೆ, ಎಲ್ಲಿ ಇಂಪಾರ್ಟೆಂಟು? ಯಾವ ಪ್ರಕಾರದ ಜೀವಕೋಶ ವಿಭಜನೆ ಅಂದ್ರೆ ಜೀವಕೋಶ ಶೆಲ್ ವಿಭಜನೆದಿಂದ ಡಿವಿಷನ್ ಆಗುತ್ತಲ್ಲ, ಮೂಲ ಜೀವಕೋಶದ ಅರ್ಧದಷ್ಟು ಕ್ರೋಮೋಜಮ್ ಅಂದ್ರೆ ಏನ್ ಗೊತ್ತಾ? ಮನುಷ್ಯನ ದೇಹದಲ್ಲಿ 23 ಏನಿರ್ತಾವ್ರಿ? 23 ಏನಿರ್ತಾವ? 46 ಏನಿದೆ? ಕ್ರೋಮೋಜಮ್ ಇದೆ. 23 ಜೊತೆ ವರ್ಣಾಂಕಗಳು, ಇನ್ನೊಂದು ಹಾರ್ಮೋನ್ಸ್ಗಳು 23 ಇರ್ತಾವ. ಅವೆಲ್ಲ ಸೇರಿ 46 ಏನಿದೆ ಕ್ರೋಮೋಜಮ್ಗಳು ಹೊಂದಿರುವ ಮಗಳು ಜೀವಕೋಶದ ರಚನೆಗೆ ಕಾರಣವಾಗುತ್ತದೆ. ಅಂದ್ರೆ ಯಾವುದಕ್ಕಂದ್ರೆ ಮಯೋಸಿಸಿಸ್, ಅರ್ಧ ಸೂತ್ರ ವಿಭಜನೆ, ಮಯೋಸಿಸಿಸ್ ಕಾರಣ. ಅದಕ್ಕೆ ಮಯೋಸಿಸಿಸ್ ಕಾರಣ, ಹೌದಾ? ಸೆಲ್ ಬಗ್ಗೆ ಓದ್ಕೊಳ್ಳಿ, ಜೀವಕೋಶದ ಬಗ್ಗೆ ಬಹಳ ಚೆನ್ನಾಗಿ ಕ್ವಶನ್ಸ್ಗಳು ಬರ್ತಾವ. ಭಾರತ ರಾಜ್ಯವೊಂದರಲ್ಲಿ ರಾಜ್ಯಪಾಲರು, ಗವರ್ನರ್ ಅಧಿಕಾರದ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರಂತ ಕೇಳಿದ್ದಾರೆ, ಹೌದಾ? ರಾಜ್ಯದ ರಾಜ್ಯಪಾಲರ ಅಧಿಕಾರಾವಧಿ, ಹೌದಾ? ರಾಜ್ಯದ ರಾಜ್ಯಪಾಲರು ಅಂತಂದಾಗ ನೋಡಿ, ರಾಜ್ಯಪಾಲರು ಯಾರ ಪಾಲರ್ರಿ? ರಾಜ್ಯಪಾಲರು ಭಾರತ ಸಂವಿಧಾನದಲ್ಲಿ 153ನೇ ಒಂದು ನೋಡಿ, 153ನೇ ವಿಧಿ ಭಾರತ ದೇಶಕ್ಕೆ ಒಬ್ಬ ರಾಷ್ಟ್ರಪತಿ ರಾಜ್ಯಪಾಲರು ಇರಬೇಕಂತ ಹೇಳ್ತೀವಿ, ಹೌದಾ? ಒಬ್ಬ ಗವರ್ನರ್ ಇರಬೇಕಂತ ಹೇಳ್ತೀವಿ. ಆದರೆ ಇವರಿಗೆ ನೇಮಕ ಮಾಡಬೇಕಾದ್ರೆ 155ನೇ ವಿಧಿ ಆಧಾರದ ಮೇಲೆ ನೇಮಕ ಮಾಡ್ತಾರೆ. ಯಾರು ನೇಮಕ ಮಾಡ್ತಾರೆ? ಭಾರತದ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಆದ್ರೆ ಇವ್ರಿಗೆ ಪ್ರಮಾಣ ವಚನ ಬೋಧಿಸೋರು ಯಾರಂತ ಕೇಳಿದ್ದಾರೆ. ಅವ್ರಿಗೆ ಪ್ರಮಾಣ ಬೋಧಿಸೋರು ಅಂದ್ರೆ ಸಂಬಂಧಪಟ್ಟದ ರಾಜ್ಯದ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು, ಹೌದಾ? ನೋಡಿ, 2014ರಲ್ಲಿ CR ಅಂದ್ರೆ ಸಿವಿಲ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಒಂದು ಕ್ವಶನ್ಸ್ ಕೇಳಿದ. ಏನಂತ ಕೇಳಿದ ಗೊತ್ತಾ? ಸಿವಿಲ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಒಂದು ಕ್ವಶನ್ಸ್ ಕೇಳಿದ. ಏನಂತ ಕೇಳಿದಾರೆ ಅಂದ್ರೆ, ರಾಜ್ಯದ ರಾಜ್ಯಪಾಲರು ನೋಡ್ಬೇಕಲ್ಲಿ ಕ್ವಶನ್ ಕೇಳಿದ ಅಂದ್ರೆ ನೋಡ್ಬೇಕು. ರಾಜ್ಯದ ರಾಜ್ಯಪಾಲರು ತಕ್ಷಣ ಮರಣ ಹೊಂದಿದರೆ ಅವರ ಅಧಿಕಾರಾವಧಿಯನ್ನು ಯಾರು ನಿವಾರಿಸುತ್ತಾರೆ? ಹೈಕೋರ್ಟಿನ ನ್ಯಾಯಾಧೀಶರು. ತಕ್ಷಣ ನನಗಿರ್ಲಿಲ್ಲ ಅಂದ್ರೆ ರಾಷ್ಟ್ರಪತಿಯವರು ಅನುಮತಿದೊಂದಿಗೆ ರಾಷ್ಟ್ರಪತಿ ಯಾರಿಗೆ ಬೇಕಾದ್ರೆ ಇದು ಮಾಡಬಹುದು. ಹೊಸದ ರಾಜ್ಯಪಾಲ ತಂದಾಕ್ಬಹುದು, ಪಕ್ಕದ ರಾಜ್ಯದ ರಾಜ್ಯಪಾಲ ಮುಂದುವರ್ಸೊಂದು ಕೊಡಬಹುದು. ಅದು ರಾಷ್ಟ್ರಪತಿ ಅಂಡರಲ್ಲಿದೆ. ಆದ್ರೆ
ತಕ್ಷಣ ಮರಣ ಹೊಂದಿದ ಶಬ್ದ ಬಹಳ ಇಂಪಾರ್ಟೆಂಟ್. ತಕ್ಷಣ ಮರಣ ಹೊಂದುವಂತ ಸಂದರ್ಭದಲ್ಲಿದ್ದಾಗ ಅಲ್ಲಿ ಕೆಲಸಗಳು ನಿಂತ್ಕೋಬಾರ್ದನ್ನ ಉದ್ದೇಶ ಇಟ್ಕೊಂಡು ಗವರ್ನರ್ ಡೆತ್ ಆದ ನಂತರ ಇವನು ಅಧಿಕಾರಾವಧಿಯನ್ನು ಯಾರು ಮಾಡಿಸ್ತಾರ, ಆ ರಾಜ್ಯದ ಉಚ್ಚ ನ್ಯಾಯಾಲಯದ ಹೈಕೋರ್ಟ್ ಅಥವಾ ಇರ್ತಲ್ಲ ಅವರ ನ್ಯಾಯಾಧೀಶರು ಆ ಕೆಲಸಗಳನ್ನು ಮುಂದುವರಿಸ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಹೌದಾ? ಸೊ ಎಲ್ಲ ಗವರ್ನರು ತುಂಬಾ ಇಂಪಾರ್ಟೆಂಟ್, ಎಕ್ಸಾಮ್ ಕೇಳ್ತಾರೆ ನೋಡಿ. ರಾಜ್ಯದ ರಾಜ್ಯಪಾಲರು ನಮ್ಮ ರಾಜ್ಯದ ಅತ್ಯುನ್ನತ ಹುದ್ದೆ, ಹೌದಾ? ನಮ್ಮ ರಾಜ್ಯದ ಅತ್ಯುನ್ನತ ಹುದ್ದೆ. ಸೊ ರಾಷ್ಟ್ರಪತಿಯವರು ದೇಶದ ಅತ್ಯುನ್ನತ ಹುದ್ದೆ, ಅವ್ರ ದೇಶದ ಪ್ರಥಮ ಪ್ರಜೆ ಆದ್ರೆ ರಾಜ್ಯದ ರಾಜ್ಯಪಾಲ ರಾಜ್ಯದ ಪ್ರಥಮ ಪ್ರಜೆ ಆಗಿರುತ್ತಾನೆ, ಹೌದಾ? ಹಾಗಾಗಿ ನಮ್ಮ ಗವರ್ನರ್ ಅವರು ಎಲ್ಲಾ ಕಾರ್ಯಕ್ರಮಗಳಲ್ಲಿ ಏನೇನು ಮಾಡ್ತಾರಲ್ಲ ನೋಡ್ಕೋಬೇಕು ನೋಡಿ. ಇಲ್ಲಿ ಒಂದು ಕ್ವಶನ್ಸ್ ಕೇಳ್ತಾರೆ, ಓಕೆನಾ? 1 ಗೀಗಾಬೈಟ್ ಅಂದ್ರೆ 1 GB ಎಷ್ಟೇ ಮೆಗಾಬೈಟ್ಗಳಿಗೆ ಸಮಾನ ಅಂತ ಕೇಳಿದ್ದಾನೆ, ಹೌದಾ? ಇಲ್ಲಿ ಎಕ್ಸಾಮ್ಗಳಲ್ಲಿ ಕೇಳ್ತಾನೆ, ಒಂಚೂರು ಕೀ ಪಾಯಿಂಟ್ ಬರ್ಕೊಳ್ಳಿ ನೋಡಿ. 1024 MBಗಳಿಗೆ, ಹೌದಾ? ನೋಡಿ ಇಲ್ಲಿ ಕ್ವಶನ್ಸ್ಗಳು ಬಂದಿದೆ, ಏನಂತ ಬರ್ತು ಗೊತ್ತಾ? ಒಂದು ಬೀಟ್ ಏನು ಬೇಡ, 8 ಬೀಟ್ಸ್. 1 ಬೀಟ್ 1 ಬೈಟ್ಗಳಿಗೆ ಸಮ, 8 ಬೈಟ್ಗಳಿಗೆ ಸಮ, ಹೌದಾ? ಆಮೇಲೆ ಕೇಳ್ರಿ, 8 ಬೀಟ್ಸ್ ಒಂದು KB ಅಂದ್ರೆ ಕಿಲೋಬೈಟ್ಗಳಿಗೆ ಸಮ. ಆಮೇಲೆ 1024 ಕಿಲೋಬೈಟ್ 1024 1 MB 1 MBಗೆ ಅಥವಾ 1 ಮೆಗಾಬೈಟ್ಗಳಿಗೆ ಸಮ, ಹೌದಾ? ಆಮೇಲೆ 1024 MB 1 ಗೀಗಾಬೈಟ್ಗಳಿಗೆ ಸಮ. ಇನ್ನೊಂದೇನ್ರಿ, ಗೀಗಾಬೈಟ್ಗಳಿಗೆ ಸಮ. 1024 ಗೀಗಾಬೈಟ್ 1 ಟೆರಾಬೈಟ್ಗಳಿಗೆ ಸಮ. ಟೆರಾಬೈಟ್ಗಳಿಗೆ ಏನ್ರಿ ಸಮ? ಟೆರಾಬೈಟ್, ಟೈರಾ ಅಂತ ಕರೀತಾರಲ್ಲ, ಇವು ಬೈಟ್ಗಳಿಗೆ ಸಮ. ಈ ಬೈಟ್ಗಳು ಕಂಪ್ಯೂಟರ್ ಒಂದು ಕ್ವಶನ್ಸ್ ಕೇಳ್ತಾರೆ ಎಕ್ಸಾಮ್ಗಳಲ್ಲಿ. ನಿಮ್ಮ ಕಮ್ಯುನಿಕೇಶನ್ ಇದರಲ್ಲಿ ಪದೇ ಎಕ್ಸಾಮ್ಗಳಲ್ಲಿ ಕ್ವಶನ್ಸ್ಗಳು ಬರ್ತಾವೆ. ಒಂಚೂರು ನೋಡಿ, ಒಂದ್ಸಾರಿ ಬಾಯ್ಪಟ್ಟು ಹಾಕೊಂಬಿಡಿ ನೋಡಿ. ಬೀಟ್ಸ್ KB ಇವೆಲ್ಲ. ಆಮೇಲೆ 1024 KB 1 MB, 1024 MB 1 ಗೀಗಾ, ಇದರ GB 1 ಟೆರಾ, ಹೌದಾ? ಇದರಲ್ಲಿ ಅತ್ಯಂತ ದೊಡ್ಡದು ಯಾವುದಂತ ಒಂದು ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳಿದಾನೆ, ಯಾವುದು? ಟೆರಾಬೈಟ್ಸ್. ಈ ಕೆಳಗಿನ ಯಾವ ಬೈಟ್ಸ್ ಅತ್ಯಂತ ದೊಡ್ಡದಾಗಿರುತ್ತದೆ ಅಂತ ಕೇಳಿದಾನೆ, ಟೆರಾಬೈಟ್ಸ್. ಅತ್ಯಂತ ಚಿಕ್ಕ ಬೈಟ್ ಅಂದ್ರೆ 1 ಬೀಟ್ಸ್. ಓಕೆ, ಈ ತರ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಬಂದಿದ್ದ. ಇದರಲ್ಲಿ 1 GB ಅಂದ್ರೆ ಗೀಗಾಬೈಟ್ ಕೇಳಿದಾನೆ. ಗೀಗಾಬೈಟ್ ಅಂದ್ರೆ 1 ಮೆಗಾಬೈಟ್ಸ್, 1024 ಮೆಗಾಬೈಟ್ಗಳಿಗೆ ಸಮ. ನೆಕ್ಸ್ಟ್ ನೋಡಿ, ಇಲ್ಲಿ ಕೇಳಿದ್ದಾರೆ ರೀಲಾ, ಹೌದಾ? ರಿಹಾಲ ಎಂಬ ಪ್ರವಾಸ ಕಥನ ಬರೆದಂತ ಮಧ್ಯಕಾಲೀನ ಪ್ರವಾಸಿಗ ಯಾರು ಅಂತ ಕೇಳಿದ್ದಾರೆ. ಯಾರು? ಇಬ್ನ ಬಟೂಟಾ. ಇವರು ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ಭಾರತಕ್ಕೆ ಭೇಟಿ ನೀಡಿದರು ಅಂತ ಕೇಳಿದ್ದಾರೆ. ಯಾರ ಅಧಿಕಾರದಲ್ಲಿ ರೀ? ದೆಹಲಿ ಸುಲ್ತಾನ್ ಅಧಿಕಾರದಲ್ಲಿ ಇವರು ಭಾರತಕ್ಕೆ ಭೇಟಿ ಕೊಟ್ಟರು ಅಂತ ಕೇಳ್ತಾರೆ, ಹೌದಾ? ಹಾಗಾದ್ರೆ ದೆಹಲಿ ಸುಲ್ತಾನರು ಅಂತ ಕರಿತೀವಿ. ಯಾರು ಕರಿತೀವ್ರಿ? ದೆಹಲಿ ಸುಲ್ತಾನರು. ನೋಡಿ, ಭಾರತದಲ್ಲಿ ಮೊಘಲರು ಅಂತ ಕರಿತೀವಿ, ಹೌದಾ? ಭಾರತದಲ್ಲಿ ಮೊಘಲರು. ಈ ಮೊಘಲರು ನೋಡ್ರಿ ಹೆಂಗ ಪರಂಪರೆ ಇದೆ ಅಂದ್ರೆ, ಭಾರತ ಮೊಘಲರಲ್ಲಿ ಮೊದಲು ಬಾಬರ್ ಬರ್ತಾನೆ, ಹೌದಾ? ಬಾಬರ್ ಆದ ನಂತರ ಯಾರು ಬರ್ತಾರೆ? ಹುಮಾಯೂನ್ ಬರ್ತಾನೆ. ಯಾರು ಬರ್ತಾರೆ? ಹುಮಾಯೂನ್ ಬಂದ ನಂತರ ಯಾರು ಬರ್ತಾರೆ? ಅಕ್ಬರ್ ಬಂದ ನಂತರ ಯಾರು ಬರ್ತಾರೆ? ಜಹಂಗೀರ್ ಬಂದ ನಂತರ ಯಾರು ಬರ್ತಾರೆ? ಶಹಜಾನ್ ಬರ್ತಾನೆ. ಶಹಜಾನ್ ನಂತರ ಯಾರು ಬರ್ತಾರೆ? ಔರಂಗಜೇಬ್ ನಂತರ ಯಾರು ಬರ್ತಾರೆ? ಎರಡನೆಯ ಬಹದ್ದೂರ್ ಶಾ ಅಂತ ಬರ್ತಾನೆ. ಇದು ಏನಪ್ಪಾ ಅಂದ್ರೆ ಮೊಘಲರು ಆಡಳಿತ ಮಾಡಿದಂಥದ್ದು ಸೀರಿಯಲ್ ಆಗಿ ಕಾಲಾನುಕ್ರಮದಲ್ಲಿ ಕೇಳ್ತಾರೆ. ಅದೇ ರೀತಿಯಾಗಿ ದೆಹಲಿ ಸುಲ್ತಾನರು ಯಾರ್ರಿ? ದೆಹಲಿಯ ಸುಲ್ತಾನರು ಯಾರ್ರಿ? ದೆಹಲಿ ಸುಲ್ತಾನರು. ಇವರು 1526ರಿಂದ 1707ವರೆಗೂ ಸಂಪೂರ್ಣವಾಗಿ ದೆಹಲಿ ಸುಲ್ತಾನರು 5 ಮನೆತನಗಳು ಆಡಳಿತ ಮಾಡ್ತಾರೆ. 5 ಸಂತತಿಗಳು. ಒಂದನೇದು ಯಾವುದು? ಗುಲಾಮ ಸಂತತಿ. ಎರಡನೇದು ಯಾವುದು? ಖಿಲ್ಜಿ ಸಂತತಿ. ಮೂರನೇದು ಯಾವುದು? ತುಘಲಕ್ ಸಂತತಿ. ನಾಲ್ಕನೇದು ಯಾವುದು? ಸಯ್ಯದ್ ಸಂತತಿ. ಐದನೇದು ಯಾವುದು?
ಲೋಧಿ ಸಂತತಿ. ಇವು 4 ಸಂತತಿಗಳು ಬೇರೆ ಪಂಗಡಕ್ಕೆ ಸೇರಿದ್ರೆ ಇದು ಒಂದು ಅಫ್ಘಾನ್ ಪಂಗಡಕ್ಕೆ, ಈ ತುರ್ಕ ಪಂಗಡಕ್ಕೆ ಸೇರುತ್ತೆ. ತುರ್ಕ ಪಂಗಡಕ್ಕೆ, ಇದು ಅಫ್ಘಾನ್ ಪಂಗಡಕ್ಕೆ ಸೇರುವಂತ ಸಂತತಿ ಆಗಿದೆ. ಅರ್ಥ ಆಯ್ತಾ? ಸೊ ಹಾಗಾಗಿ ದೆಹಲಿ ಸುಲ್ತಾನ್ ಅಧಿಕಾರಾವಧಿ ಆಗತ್ತೆ. ಹಾಗಾಗಿ ಇವೆಲ್ಲ ಅಧಿಕಾರದ ಸಂದರ್ಭದಲ್ಲಿ ಮಧ್ಯಕಾಲೀನ ಭಾರತದಲ್ಲಿ ದೆಹಲಿ ಸುಲ್ತಾನ್ ಆಳ್ವಿಕೆಯಲ್ಲಿ ಭಾರತಕ್ಕೆ ಭೇಟಿ ನೀಡಿದಂತ ಒಬ್ಬ ವ್ಯಕ್ತಿ ಯಾರು? ಇಬ್ನು ಬಟಾಟ್. ಅವನು ತನ್ನ ಪ್ರವಾಸ ಕಥನ ಯಾವುದು ಅಂತ ಕೇಳಿದರೆ ಯಾವುದು? ರಿಯಾಲ. ಆ ಸಂದರ್ಭದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ದೆಹಲಿ ಸುಲ್ತಾನ್ ಯಾರಂದ್ರೆ ಮೊಹಮ್ಮದ್ ಬಿನ್ ತುಘಲಕ್. ಮೊಹಮ್ಮದ್ ಬಿನ್ ತುಘಲಕ್ ಯಾರು? ಹುಚ್ಚು ದೊರೆ. ಬಟ್ ಅವನು ಹುಚ್ಚಲ್ಲ, ತುಂಬಾ ಬ್ರಿಲಿಯಂಟ್ ವ್ಯಕ್ತಿ ನೋಡಿ. ನಾಣ್ಯ ಸುಧಾರಣೆ ಮಾಡಿದಂತ ವ್ಯಕ್ತಿ, ಆರ್ಥಿಕ ಸುಧಾರಣೆ ಮಾಡಿದಂತ ವ್ಯಕ್ತಿ, ರಾಜಧಾನಿ ವರ್ಗಾವಣೆ ಮಾಡಿದಂತ ಒಬ್ಬ ವ್ಯಕ್ತಿ. ರಾಜಧಾನಿ ಎಲ್ಲಿಂದ ಎಲ್ಲಿವರೆಗೂ ಮಾಡಿದ? ದೆಹಲಿದಿಂದ ದೇವಗಿರಿಗೆ ವರ್ಗಾವಣೆ ಮಾಡಿದ. ಅದಕ್ಕಾಗಿ ಅವನು ಹುಚ್ಚು ದೊರೆ ಅಂತ ಕರೀತಾರೆ, ಅದಕ್ಕೆ ಟೈಮಲ್ಲಿ ಕರೀತಾರೆ. ಬಟ್ ಅವನು ತುಂಬಾ ಬ್ರಿಲಿಯಂಟ್ ಮನುಷ್ಯ. ಅವನ ಯೋಜನೆಗಳು ಬಟ್ ಆದ್ರೆ ವಿಫಲ ಆಗಿದ್ದಾವ. ಅವನ ಕಾರ್ಯಕ್ರಮಗಳು ಏನಾಗಿದ್ದಾವು? ಫೇಲ್ ಆಯ್ತು. ಬಟ್ ಅವನು ಮಾಡುವ ಕೆಲಸಗಳು ತುಂಬಾ ಬ್ರಿಲಿಯಂಟ್. ಓಕೆ, ಇದು ಕೂಡ ಗೊತ್ತಿರ್ಬೇಕು. ಅಲ್ಲಾವುದ್ದೀನ್ ಖಿಲ್ಜಿ ಬಗ್ಗೆ, ತುಗ್ಲಕ್ ಬಗ್ಗೆ, ಬಲ್ಬನ್ ಬಗ್ಗೆ, ಅಕ್ಬರ್ ಬಗ್ಗೆ ಚೆನ್ನಾಗಿ ಓದ್ಕೊಳ್ಳಿ. ನೋಡಿ, ಇಲ್ಲಿ ಕೇಳಿದಾನೆ ಭಾರತದ ನಗರ ಸಹಕಾರ ಬ್ಯಾಂಕ್ಗಳು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ UCBS ಮೇಲ್ವಿಚಾರಣೆ ಮಾಡಲು ನಿಯಂತ್ರಿಸಲು ಯಾವ ಸಂಸ್ಥೆ ಜವಾಬ್ದಾರಿಯಾಗಿದೆ ಅಂತ ಕೇಳಿದಾನೆ. ದಿಸ್ ಇಸ್ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಹೌದಾ? RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನಬಾರ್ಡ್ ಬರಲ್ಲ, RBI. ಸಹಕಾರ ಬ್ಯಾಂಕ್ಗಳು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಇಸ್ ನಬಾರ್ಡ್ ಬರಲ್ಲ. ನಬಾರ್ಡ್ ಇಸ್ ಅಗ್ರಿಕಲ್ಚರ್ಸ್ ಬ್ಯಾಂಕ್. ಸುಮ್ ನಬಾರ್ಡ್ ಅಂದ್ಬಿಡೋದೇನು? ಹಾಗಾದ್ರೆ ನೀವು ಹಾಕಿದ್ದಕ್ಕೆ ಯುದ್ಧ ಮಾಡ್ತಾ ಇದ್ರಾ? ಹೌದಲ್ಲ, ಹಾಕಿದ್ದಕ್ಕೆ ಎಷ್ಟು ಮಾರ್ಕ್ಸ್ ಬರ್ಬೇಕು ನಿಮಗೆ. ಓಕೆ, ಈಗ ಹಾಗಾದ್ರೆ ಇಲ್ಲಿ ಒಂದೊಂದು ನೋಡೋಣ. ನೋಡಿ, ಸೇಬಿ ಅಂತಿದೆ. ಏನಿದೆ ರೀ? ಸೇಬಿ. ಹಾಗಾದ್ರೆ ಸೇಬಿ ಅಂದ್ರೆ ಏನು? ವಾಟ್ ಇಸ್ ದ ಸೇಬಿ? ಸೇಬಿ ಅಂದ್ರೆ ಏನು? ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಹಾಗಾದ್ರೆ ಸೇಬಿ ಪ್ರಾರಂಭ ಆಗಿದ್ದು ಯಾವಾಗ ಅಂತ ಕೇಳ್ತಾರೆ? 1988ರಲ್ಲಿ. ಈ ಸೇಬಿ ಶಾಸನಬದ್ಧ ಸಿಕ್ಕಿದ್ದು 1992. ಯಾವಾಗ? ಸೇಬಿಯನ್ನು ಶಾಸನಬದ್ಧವಾಗಿ ಸಿಕ್ಕಿದ್ದು 1992. ಇದನ್ನು ಕೂಡ ಗೊತ್ತಿರಬೇಕು. ಸೇಬಿ ಅನ್ನೋದು ಷೇರು ಮಾರುಕಟ್ಟೆ. ಯಾವ್ದ್ರಿ? ಷೇರು ಮಾರುಕಟ್ಟೆ. ಹೌದಾ? ಸೇಬಿ ಅನ್ನೋದೇನು? ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಇದೆ. ಆಮೇಲೆ ನಬಾರ್ಡ್ ಇದೆ ಅಲ್ವಾ? ನಬಾರ್ಡ್. ಹೌದಾ? ನಬಾರ್ಡ್ ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು 1982ರಲ್ಲಿ. ಹೌದಾ? 1982 ಕರೆಕ್ಟ್ ಇದೆ. ಹೆಂಗಿರಿ ಬೋನ್ ನೋಡಿದ್ರಲ್ಲ, ಮತ್ತಾಯ್ತು ಕರೆಕ್ಟ್ ಬನ್ನಿ ಇಲ್ಲಿ. 1982 ನಬಾರ್ಡ್ ಬ್ಯಾಂಕ್ ಇದೆಲ್ಲ. ಈ ನಬಾರ್ಡ್ ಬ್ಯಾಂಕ್ ಅನ್ನು ಯಾವ ಸಮಿತಿ ಆಧಾರ ಮೇಲೆ ಇದು ಮಾಡಿದ್ರು? ಡಾಕ್ಟರ್ ಶಿವರಾಮನ್ ಸಮಿತಿ. ಯಾವ ಸಮಿತಿ ರೀ? ಡಾಕ್ಟರ್ ಶಿವರಾಮನ್ ಸಮಿತಿ ಇದೆ. ನಬಾರ್ಡ್ ಬ್ಯಾಂಕ್ ಸಂಬಂಧಪಟ್ಟಂತೆ ನೋಡ್ಕೊಳ್ಳಿ. ಆಮೇಲೆ ಇದು ನಬಾರ್ಡ್ ಬ್ಯಾಂಕ್ ಎದಕ್ಕೆ ಸಂಬಂಧಪಡ್ತೈತೆ ಅಂತಂದ್ರೆ ರೈತರಿಗೆ, ಕೃಷಿಕರಿಗೆ ಸಾಲವನ್ನು ಕೊಡುವಂತ ಬ್ಯಾಂಕ್ ಆಗಿದೆ. ನೋಡ್ರಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ಬ್ಯಾಂಕ್ ರೀ? RBI. ಹೌದಾ? RBI. ಹೌದಾ? RBI ಬಹಳ ಇಂಪಾರ್ಟೆಂಟ್. ನಿಮ್ಗೆಲ್ಲ ರಘುಡ್ ಸರ್ ಡಿಸ್ಕಸ್ ಮಾಡಿದ್ವಿ ಮತ್ತೆ. ಓಕೆ, ಸೊ ಇಷ್ಟು ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಕ್ವಶನ್ ನಂಬರ್ 61. ಕ್ವಶನ್ ನಂಬರ್ 61 ಏನಿದೆ? 6 ದಿನಗಳು. ಒಂಚೂರು ನೋಡ್ಕೊಳ್ಳಿ ಹೆಂಗ್ ಬರುತ್ತೆ 6 ದಿನಗಳು. ಒಂಚೂರು 6 ದಿನಗಳು ಹೆಂಗ್ ಬರುತ್ತೆ ನೋಡಿ. ಯಾರ್ಯಾರು ಹಾಕಿದ್ರಿ ಹೆಂಗಿದೆ? ವಿಶ್ವ ಆರೋಗ್ಯ ಸಂಸ್ಥೆ ಅಂತಿದೆ. ಏನಿದೆ ರೀ? ವಿಶ್ವ ಆರೋಗ್ಯ ಸಂಸ್ಥೆ ಜಾಗತಿಕ ಕೇಂದ್ರ ಕಚೇರಿಗಳನ್ನು ಎಲ್ಲಿದೆ ಅಂತ ಕೇಳಿದಾನೆ. ಹೌದಾ? ವಿಶ್ವ ಆರೋಗ್ಯ ಸಂಸ್ಥೆ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಸ್ವಿಟ್ಜರ್ಲೆಂಡ್ ನ ಜಿನಿವಾದಲ್ಲಿದೆ. ಎಲ್ಲಿದೆ? 1948ರಲ್ಲಿ ಏಪ್ರಿಲ್ 7ರಿಂದ ಪ್ರಾರಂಭ ಮಾಡಿದ್ವಿ. ಪ್ರತಿ ವರ್ಷ ಏಪ್ರಿಲ್ ಏನಂತ ಆಚರಣೆ ಮಾಡಿದ್ವಿ? ವಿಶ್ವ ಆರೋಗ್ಯ ದಿನನಾಗಿ ಆಚರಣೆ ಮಾಡಲಾಗುತ್ತದೆ. ವಿಶ್ವ ಆರೋಗ್ಯ ದಿನನಾಗಿ ಆಚರಿಸಲಾಗುತ್ತದೆ. ಓಕೆ, ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್, ಎಕ್ಸಾಮ್ಗಳಲ್ಲಿ ಕೇಳ್ತಾನೆ. ಹಾಗಾಮೇಲೆ ಇಲ್ಲಿ ವಿಶ್ವ ಬ್ಯಾಂಕ್ ಇದು ವಿಶ್ವ ಸಂಸ್ಥೆ ಇದೆ. US ನ್ಯೂಯಾರ್ಕ್ ನಲ್ಲಿ ಏನಿದೆ? ವಿಶ್ವ ಸಂಸ್ಥೆ ಇದೆ. ಪ್ಯಾರಿಸ್ ನಲ್ಲಿ ಏನಿದೆ? ಯುನೆಸ್ಕೋ. ಹೌದಾ? ಯುನೆಸ್ಕೋ ಇದೆ. ಆಮೇಲೆ ವಾಷಿಂಗ್ಟನ್ DC ಅಲ್ಲಿ ಏನಿದೆ? ಯುನಿಸೆಫ್ ಇದೆ, IMF ಇದೆ, ಇವೆಲ್ಲ ಇದಾವೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 63. 2025ರಲ್ಲಿ
60ನೆಯ ಜ್ಞಾನಪೀಠ. ಜ್ಞಾನಪೀಠ ಯಾರು ಆಯ್ಕೆಯಾಗಿದ್ದಾರೆ? ಯಾವ ಪೀಠ ರೀ? ಜ್ಞಾನಪೀಠ ಅಂತಂದಾಗ ಜ್ಞಾನಪೀಠ ಪಂಡಿತರು ನಮ್ಮ ಕಡೆಯಿಂದ ನೋಡ್ತಾರೆ. ಯಾರಂದ್ರೆ ವಿನೋದ್ ಕುಮಾರ್ ಶುಕ್ಲಾ. ಯಾರಿದ್ದಾರೆ? ವಿನೋದ್ ಕುಮಾರ್ ಶುಕ್ಲಾ. ಹಾಗಾದ್ರೆ ಒಟ್ಟಿದ್ದ ಜ್ಞಾನಪೀಠ ಏನಂದ? ಜ್ಞಾನಪೀಠ ಅಂತಂದ್ರೆ ಏನು? ಜ್ಞಾನಕ್ಕೆ ಸಮಾನವಾದರ ನೀವು? ಜ್ಞಾನಪೀಠ ಪೀಠ ಜ್ಞಾನಪೀಠ ಅಂದ್ರೆ ಏನು ನೋಡಿ? ಜ್ಞಾನಪೀಠ ಅಂದ್ರೆ ಒಬ್ಬರು ಜೈನ ಕುಟುಂಬದವರು. ಯಾರೀ? ಒಂದು ಜೈನ ಕುಟುಂಬಸ್ಥರು ಅವರೆಲ್ಲರೂ ಸೇರಿ ಜೈನ್ ಬಹದ್ದೂರ್ ಸಾಹುಕಾರ್ ಅಂತ ಒಬ್ಬ ವ್ಯಕ್ತಿ ಹೆಸರೇನಿದೆ ಒಂದು. ಅವ್ರೇನ್ ಮಾಡಿದ್ರಂದ್ರ ಭಾರತ ದೇಶದಲ್ಲಿ 8ನೇ ಅನುಸೂಚಿಯಲ್ಲಿ, ಎಷ್ಟನೇ ಅನುಸೂಚಿ ರೀ? 8ನೇ ಶೆಡ್ಯೂಲ್ಸ್ನಲ್ಲಿ ಅಧಿಕೃತವಾಗಿ ಎಷ್ಟು ಭಾಷೆಗಳಿದಾವೆ? 22 ಭಾಷೆಗಳಿದಾವೆ. 22 ಭಾಷೆಗಳಲ್ಲಿ 22 ಅಧಿಕೃತ ಭಾಷೆಗಳಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳನ್ನು ಪರಿಗಣಿಸಿ ಅವರಿಗೆ ಸಾಹಿತ್ಯ ಕ್ಷೇತ್ರಕ್ಕೆ ಏನ್ ಕೊಡ್ಬೇಕ್ರಿ? ಸಾಹಿತ್ಯ ಕ್ಷೇತ್ರಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡಲಾಗುತ್ತದೆ ಅಂತ ಹೇಳ್ತಾರೆ. ಹೌದಾ? ಸಾಹಿತ್ಯ ಕ್ಷೇತ್ರಕ್ಕೆ ಏನ್ರಿ? ಜ್ಞಾನಪೀಠ ಪ್ರಶಸ್ತಿಯನ್ನು ಮಾಡಬಹುದು, ಕೊಡಲಾಗುತ್ತದೆ ಅಂತ ಕೇಳಿದ್ದಾರೆ, ಗೊತ್ತಿರಬೇಕು. ಹಾಗಾಗಿ ಜ್ಞಾನಪೀಠ ಬಗ್ಗೆ 1961ರಲ್ಲಿ ಈ ಪ್ರಶಸ್ತಿಯನ್ನು ಸ್ಥಾಪನೆ ಆಗುತ್ತೆ. 1965ರಲ್ಲಿ ಈ ಪ್ರಶಸ್ತಿಯನ್ನು ಕೊಡಕ್ಕೆ ಪ್ರಾರಂಭ ಮಾಡಿದ್ರು. ಈ ಪ್ರಶಸ್ತಿಯನ್ನು ಮೊದಲೇ ಕೊಡಕ್ಕೆ ಪ್ರಾರಂಭ ಮಾಡಿದ್ದಾರೆ ಯಾರಿಗಂದ್ರೆ ಜಿ ಶಂಕರ್ ಕುರಾಪ್. ಯಾರಿಗೂ? ಜಿ ಶಂಕರ್ ಕುರಾಪ್ ಎಂಬ ವ್ಯಕ್ತಿ. ಇವನು ಯಾವ ರಾಜ್ಯದವರಿ? ಯಾವ ಭಾಷೆಗೆ? ಮಲಯಾಳಂ ಭಾಷೆಯವರಿಗೆ ಫಸ್ಟ್ ಜ್ಞಾನಪೀಠ ಪ್ರಶಸ್ತಿ ತಗೊಂಡಂತ ಒಬ್ಬ ವ್ಯಕ್ತಿ. ನಂತರ ಈ ಜ್ಞಾನಪೀಠವನ್ನು ಮೊದಲ ಮಹಿಳೆಯರಿಗೆ ಯಾರಿಗೆ ಕೊಟ್ರಂದ್ರೆ 1965. ಯಾರಿಗಂದ್ರೆ ಆಶಾ ಪೂರ್ಣದೇವಿ. ಹೌದಾ? ಆಶಾ ಪೂರ್ಣದೇವಿ ಯಾವ ಭಾಷೆ ಅಂತ ಕೇಳಿದಾರೆ? ಯಾವ ಭಾಷೆ? ಬಂಗಾಳಿ ಭಾಷೆ ಮೊದಲ ತಗೊಂಡಂತ ವ್ಯಕ್ತಿ ಆಯ್ತು, ಮೊದಲು ತಗೊಂಡಂತ ಮಹಿಳೆ ಆಯ್ತು. ಪ್ರಸ್ತುತ ಈಗ ತಗೊಂಡ್ರೆ ಯಾರು? ವಿನೋದ್ ಕುಮಾರ್ ಶುಕ್ಲಾ. ಈಗಿನ ಕರೆಂಟ್ ಅಫೇರ್ಸ್ ಹೌದಾ? 6 ವೈರಮುಖನಾ ನೋಡ್ರಿ? 6 ವೈರಮುಖನಾ? 6 ವೈರಮುತ್ತು ಯಾರು? ಕರೆಕ್ಟಾ? ಓಕೆ. 6 ವೈರಮುತ್ತು ಇದೆ. ಇದು 2024. ಇವರು 23, 24. ಓಕೆ, ಇದನ್ನು 23 ಅಲ್ಲ? ಗೋಲ್ವಾರ್. ಓಕೆ, 4 ಜನ ತಗೊಂಡಿದ್ದಾರೆ 23, 24. ಈಗ ರೀಸೆಂಟ್ ಆಗಿ ಯಾರು ತಗೊಂಡಿದ್ದಾರೆ ಅಂತ ಕೇಳ್ತಾರೆ. ಯಾರು? ಆರ್ ವೈರಮುಖು ಅಂತ ಕೇಳಿ ಬರ್ತಾನೆ. ಆರ್ ವೈರಮುಖು ಎಕ್ಸಾಮ್ಗಳಲ್ಲಿ ಕೇಳ್ತಾನೆ. ಇಂಪಾರ್ಟೆಂಟ್ ಜ್ಞಾನಪೀಠ. ಹಾಗಾದ್ರೆ ಅತಿ ಹೆಚ್ಚು ಯಾವ ಭಾಷೆಯಲ್ಲಿ ಕೊಟ್ಟಿದ್ದಾರೆ? ಯಾವ ಭಾಷೆ? ಎಷ್ಟು ಸಾರಿ ಹೇಳಿದೀನಿ, ಆದ್ರೆ ಆನ್ಸರ್ ಮಾಡಕ್ ಆಗ್ತಲ್ಲ. ಇದು ಟಾಪಿಕ್ ಎಷ್ಟು ಡಿಸ್ಕಸ್ ಮಾಡಿ ಗೊತ್ತಾ? ಪರ್ಫೆಕ್ಟ್ ಆಗಲ್ಲ ನೀವು, ಆದ್ರೆ ನಾನೇ ಪರ್ಫೆಕ್ಟ್ ಆಗ್ಬೇಕು, ನೀವು ಆಗಲ್ಲ. ಆದ್ರೆ ಕನ್ನಡದಲ್ಲಿ ಎಷ್ಟು ಜನ? 2ನೇ ಸ್ಥಾನದಲ್ಲಿ ಕನ್ನಡನೇ ಇದೆ. ಫಸ್ಟ್ ಹಿಂದಿ ಬಿಟ್ರೆ ಸೆಕೆಂಡ್ ಪ್ಲೇಸ್ ಕನ್ನಡದೇನೆ ಇದೆ. ಹೌದಾ? ಏನಕ್ಕ ಎಲ್ಲಿ ಹೋಗಿದ್ಯಾ? ತಿರ್ಗಾಡಿ ಬಂದ್ಯಾ? ಕಂಠಪಟ್ಟ ಪಾನಿಪುರಿ ಗೋಬಿ ಮುಚ್ಚಿರಿ ತಿನ್ನಲ್ವಾ? ಒಳ್ಳೆ ಹುಡುಗಿ ಬಾ. ಹಾಗಾಗಿ ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಇಷ್ಟೆಲ್ಲ ನೋಡ್ಕೋಬೇಕು. ಅರ್ಥ ಆಯ್ತಾ? ಜ್ಞಾನಪೀಠ ಬಗ್ಗೆ ಈಗ ರೀಸೆಂಟ್ಲಿ ಆಗಿ ಏನೇನು ತಗೊಂಡಾರ, ಯಾವ ಕುರಿತು ತಗೊಂಡಾರ, ಅವ್ರು ಯಾವ ಲ್ಯಾಂಗ್ವೇಜ್ ನಲ್ಲಿ ತಗೊಂಡಾರ, ಯಾವ ಸ್ಟೇಟ್ದವ್ರು ಎಲ್ಲ ತಿಳ್ಕೊಳ್ಳಿ. ಎಕ್ಸಾಮಿಗೆ ಕ್ವಶನ್ಸ್ ಕೇಳ್ತಾವ. ಜ್ಞಾನಪೀಠ ಭಾಳ ಇಂಪಾರ್ಟೆಂಟ್. ಏನೇ ಯಾರು ಇಂಪಾರ್ಟೆಂಟ್ ಇಲ್ಲ ಅಂತ ಅಂದಾರ ಅಂತ ಹೇಳ್ತಾರ. ನೆಕ್ಸ್ಟ್ ಇಲ್ಲಿ ಭಾಳ ಇಂಪಾರ್ಟೆಂಟ್ ಯಾರಂದ್ರೆ ಇದೇನು? ಮುಕ್ಕುತಿಮ್ಮನ ಕಗ್ಗ ಬರೆದವ್ರು ಯಾರು? ಯಾರು? ವಿ.ಡಿ. ಗುಂಡಪ್ಪನವ್ರು. ಎಲ್ಲ ಕಾಮರ್ಸ್, ಈಜಿ. ಹೌದಾ? ದರ ಬೇಂದ್ರೆ ಯಾರು ಹೇಳಿದ್ದು? ಯಾರಂದ್ರು? ಅಂದಕೇರಿ ಗಪ್ ಕೊಡ್ತಲ್ವ ಯವ್ವ, ನಮ್ಮವ ಅಡ್ದವ. ಭಾರತದ ಹಣಕಾಸು ಆಯೋಗ. ಹೌದಾ? ಸೊ ಇದರ ರಚನೆ ಮತ್ತು ಅಧಿಕಾರ ಭಾರತ ಸಂವಿಧಾನದ ಯಾವ ವ್ಯಾಖ್ಯಾನದಲ್ಲಿ ಇದೆ? ನಿನ್ನೆ ಡಿಸ್ಕಸ್ ಮಾಡಿದಲ್ವಾ? ಇದು ಡಿಸ್ಕಸ್ ಮಾಡಿದ್ದೀನಿ ನೋಡಿ. ಇದರಲ್ಲಿ ಮುಕ್ಕುತಿಮ್ಮನ ಕಗ್ಗ ಬಸ್ಸಲ್ಲಿ ಕೊಟ್ಟಿದ್ದಾರೆ.
ನೋಡಿದಿರಾ ಡಿ ವಿ ಗುಂಡಪ್ಪನವ್ರು ಎಲ್ಲ ಕರ್ನಾಟಕ ಬಸ್ಸಲ್ಲಿ ಕಣ್ಣಿನ ದೃಷ್ಟಿಗಳು ಇದ್ದಾಗ ಎಲ್ಲ ಕಡೆ ಯೂಸ್ ಆಗುತ್ತೆ, ಚೆನ್ನಾಗಿ ಯೂಸ್ ಮಾಡ್ಕೊ. ಬರೇ ಓದರಿಂದ ಪಾಸ್ ಆಗಲ್ಲ, ನಾ ಇದ್ದು ಹೇಳ್ತಾ ಇದ್ದೀನಿ, ತಿಳ್ಕೊಬೇಕು. ಎಲ್ಲೆಲ್ಲಿ ಹೋಗ್ತಿರವೆಲ್ಲ ತಿಳ್ಕೊಬೇಕು. ಕಬ್ಬನ್ ಪಾರ್ಕಲ್ಲಿ ತಿರುಗಾಡಕ್ ಹೋಗ್ತೀರಿ, ಕಬ್ಬನ್ ಪಾರ್ಕ್ ಅಲ್ಲಿ ಮಜಾ ಮಾಡಕ್ ಹೋಗ್ತೀರಿ, ಆದರೆ ಅಲ್ಲಿ ಕ್ವಶನ್ಸ್ ಇದೆ. ಕಬ್ಬನ್ ಪಾರ್ಕ್ ಉಳಿಸಿ ಹೋರಾಟ ಮಾಡಿದವರು ಯಾರು? ದಿಸ್ ಇಸ್ ಪಾಯಿಂಟ್. ಕಬ್ಬನ್ ಪಾರ್ಕ್ ಚಳವಳಿ ಆಗಿದೆ ಕರ್ನಾಟಕದಲ್ಲಿ, ಗೊತ್ತಲ್ಲ ನಿಮ್ಗೆ? ಕಬ್ಬನ್ ಪಾರ್ಕ್ ಉಳಿಸಿ ಹೋರಾಟ ಮಾಡಿದ್ದಾರೆ, ಅದು ಮಾಡಿದವರು ಯಾರು, ಯಾವ್ದು ಮಾಡಿದ್ರು, ಎದಕ್ಕೋಸ್ಕರ ಮಾಡಿದ್ರು, ಅದು ಇಂಪಾರ್ಟೆಂಟ್. ಲಾಲ್ಬಾಗ್ ಮೂವ್ಮೆಂಟ್ ಆಗಿದೆ, ಕಬ್ಬನ್ ಪಾರ್ಕ್ ಮೂವ್ಮೆಂಟ್ ಆಗಿದೆ, ಚಿಪ್ಕೋ ಆಗಿದೆ, ಅಪ್ಪಿಕೋ ಆಗಿದೆ, ನರ್ಮದಾ ಆಗಿದೆ, ಬಚಾವ್ ಆಗಿದೆ, ಕೈಗಾರಿಕಾ ಕೇರಳ ಆಗಿದೆ, ಎಲ್ಲ ಆಗಿದಾವ. ಪಶ್ಚಿಮ ಘಟ್ಟ ಉಳಿಸಿ ಆಗಿದೆ. ಇವೆಲ್ಲ ಬಗ್ಗೆ ಓದ್ಕೋಬೇಕು. ಓಕೆ, ಆಮೇಲೆ ಇವೆಲ್ಲ ವಿಧಿಗಳ ಬಗ್ಗೆ ಗೊತ್ತಿರಲಿ. ಈಗ ಇದು ಏನಿದೆ ಗೊತ್ತಾ, 315 UPSC KPSC ಇದು ಏನಿದೆ ಗೊತ್ತಾ? ಚುನಾವಣಾ ಆಯೋಗ. ಏನ್ರಿ? ಚುನಾವಣಾ ಆಯೋಗದ ಬಗ್ಗೆ ಹೇಳುತ್ತೆ. ಇದೇನ್ ಹೇಳುತ್ತೆ? 260 ಆರ್ಟಿಕಲ್ 260 ಆರ್ಟಿಕಲ್ 260 ಆರ್ಟಿಕಲ್ 260 ಹೇಳ್ರು ನಿಮ್ಮ ಹೇಳ್ರು, ಅದೊಂದು ಕ್ಲಿಯರ್ ಆಗ್ಲಿ ಅಂತ. ನೀ ಸರ್ಚ್ ಮಾಡೋಷ್ಟ ಇವ್ ಯಾರೋ ಒಬ್ರು ಹೇಳ್ತಾರೆ, ಅವ್ರ ಆರ್ಟಿಕಲ್ 260 ಬಗ್ಗೆನೇ ತೆಗಿಯಕ್ಕಾಗ್ತಾ ಇಲ್ಲ ಬಿಡಿ. ಆಯ್ತು, ಏನಿದೆ ನೋಡ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ, ಇಲ್ಲೊಂದು ಕ್ವಶನ್ಸ್ ಕೇಳಿದ್ದಾರೆ. ನೀವು ಹೆದ್ದಾರಿಯ ಪ್ರಮುಖ ಅಪಘಾತದ ಸ್ಥಳಕ್ಕೆ ತಲುಪಿದ ಮೊದಲು ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದೀರಿ. ಏನಾಗಿದ್ದೀರಿ? ಪೊಲೀಸ್ ಕಾನ್ಸ್ಟೇಬಲ್. ಏನಿದೆ? ನೀವು ಹೆದ್ದಾರಿಯ ಪ್ರಮುಖ ಅಪಘಾತದ ಸ್ಥಳಕ್ಕೆ ತಲುಪಿಸುವ ಮೊದಲು ನೀವು ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದೀರಿ. ಅಂದ್ರೆ ಅಲ್ಲೊಂದು ಅಪಘಾತ ಆಗಿದೆ, ಆಕ್ಸಿಡೆಂಟ್ ಆಗಿದೆ, ನೀವು ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕಿಂತ ಮೊದಲು ನೀವು ಏನಿದ್ದೀರಿ? ತಲುಪೋ ಮೊದಲು ನೀವೇನಿದ್ದೀರಿ? ಕಾನ್ಸ್ಟೇಬಲ್ ಆಗಿದ್ದೀರಿ. ಕಾರೊಂದು ಡ್ರೈವರ್ ಡಿಕ್ಕಿಗೆ ಹೊಡೆದಿದ್ದು, ಆ ಡಿವೈಡರ್ ಚಾಲಕ ಪ್ರಜ್ಞೆ ತಪ್ಪಿದ್ದಾನೆ. ಅದು ಕಾರೊಂದು ಡಿವೈಡರ್ಗೆ ಡಿಕ್ಕಿ ಹೊಡೆದದ್ದು, ಚಾಲಕ ಪ್ರಜ್ಞೆ ತಪ್ಪಿದ್ದಾನೆ, ಆದರೆ ಉಸಿರಾಡುತ್ತಿದ್ದಾನೆ. ಪ್ರಜ್ಞೆ ತಪ್ಪಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ? ಉಸಿರಾಡುತ್ತಿದ್ದಾನೆ. ಕಾರಿನ ಬ್ಯಾನೆಟ್ ಅಡಿಯಿಂದ ದಟ್ಟವಾದ ಹೊಗೆ ಏನಾಗ್ತಾ ಇದೆ? ಪ್ರಾರಂಭಿಸಲಿದ್ದರು. ಯಾವುದು? ಬ್ಯಾನೆಟ್ದಿಂದ ದಟ್ಟವಾದ ಹೊಗೆಗಳು ಏನಾಗ್ತಾ ಇದೆ? ಬರಲಾರಂಭಿಸಿದ್ದವು. ನಿಮ್ಮ ತಕ್ಷಣದ ಆದ್ಯತೆ ಏನಾಗಿರಬೇಕು? ಕ್ವಶನ್ಸ್ ಇನ್ನೊಂದ್ಸಾರಿ ಓದ್ಕೊಳ್ಳಿ, ಯಾಕಂದ್ರೆ ಅಡ್ಡತಡ್ಡಿ ಕನಿಪಿಸ್ತಾ ಇದೆ. ನೋಡಿ, ನೀವು ಹೆದ್ದಾರಿ ಪ್ರಮುಖ ಅಪಘಾತ, ನಾನು ಓದೋ ಟೈಮಲ್ಲಿ ನನ್ನ ಗ್ರಹಣೆ ಮಾಡ್ತಾ ಇರ್ತೀನಿ, ಅದಕ್ಕಾಗಿ. ಯಾಕಂದ್ರೆ ನೀವು ಹೆದ್ದಾರಿಯ ಪ್ರಮುಖ ಅಪಘಾತ ಸ್ಥಳಕ್ಕೆ ತಲುಪೋ ಮೊದಲು ನೀವು ಕಾನ್ಸ್ಟೇಬಲ್ ಆಗಿದ್ದೀರಿ, ಹೌದಾ? ಕಾರೊಂದು ಯಾವುದು ಡಿವರ್ನ ಡಿಕ್ಕಿಗೆ ಹೊಡೆದಿದ್ದು, ಅದು ಚಾಲಕನ ಪ್ರಜ್ಞೆ ತಪ್ಪಿದ್ದಾನೆ, ಅದು ಉಸಿರಾಡ್ತಾ ಇದೆ. ಕಾರಿನ ಬ್ಯಾನೆಟ್ ಅಡಿಯಿಂದ ದಟ್ಟವಾದ ಹೊಗೆ ಪ್ರಾರಂಭಿಸಿದಾಗ ನಿಮ್ಮ ತಕ್ಷಣ ಆದ್ಯತೆಗಳು ಏನು? ಓಕೆನಾ? ಅವಾಗ ವಿಶೇಷ ಹೆದ್ದಾರಿ ಗಸ್ತು ಮತ್ತು ಅಗ್ನಿಶಾಮಕ ದಳದ ಘಟಕಗಳನ್ನು ಬರುವವರೆಗೂ ಕಾಯುವಿರಾ? ಅದ ಸುಟ್ಟು ಏನಾಗತ್ತೆ? ಇದು ರಾಂಗ್. ಆಮೇಲೆ ಚಾಲಕನ ಚಾಲನಾ ಪರವಾನಗಿ ಮತ್ತು ಡ್ರೈವಿಂಗ್ ಲೈಸೆನ್ಸ್ಗಳು ಮತ್ತು ವಿಮಾ ದಾಖಲೆಗಳಿಗಾಗಿ ವಾಹನ ಯಾವುದು ಡ್ಯಾಶ್ ಬೋರ್ಡ್ ನಲ್ಲಿ ಹುಡುಕಲು ಪ್ರಾರಂಭಿಸಿದೆ. ಏನ್ ಮಾಡಕ್ ಬರಲ್ಲ, ಏನು ಮಾಡ್ತೀಯ ತಗೊಂಡು. ನೆಕ್ಸ್ಟ್, ಪ್ರಜ್ಞೆ ತಪ್ಪಿದ ಚಾಲಕನನ್ನು ಹೊಗೆ ಆಡುತ್ತಿರುವ ಕಾರಿನಿಂದ ಸುರಕ್ಷತೆ ದೂರಕ್ಕೆ ಎಚ್ಚರಿಕೆಯಿಂದ ಹೊರಗೆ ಇಳಿಯುವುದು ಮತ್ತು ತಕ್ಷಣವೇ ತುರ್ತು ಆಂಬುಲೆನ್ಸ್ಗೆ ಕರೆ ಮಾಡುವುದು. ದಿಸ್ ಇಸ್ ರೈಟ್. ಟ್ರಾಫಿಕ್ ಜಾಮ್ ತಪ್ಪಿಸಲು ಹೆದ್ದಾರಿಯಲ್ಲಿ ಸಂಚಾರ ನಿಯಂತ್ರಿಸಲು ಪ್ರಾರಂಭಿಸಿದ್ರಿ, ಎಲ್ಲ ಮ್ಯಾಟರ್ ಆಗಲ್ಲ. ದಿಸ್ ಇಸ್ ಇಂಪಾರ್ಟೆಂಟ್. ಎಥಿಕ್ಸ್ 3 ಕ್ವಶನ್ಸ್ ಕೇಳಿದ್ದಾರೆ, ತುಂಬಾ ಈಜಿ, 3 ಮಾರ್ಕ್ಸ್ ತಗೋಬಹುದು. ರಾಂಗ್ ಆಯ್ತಾ? ರೈಟಾ? ಇಂಥದಕ್ಕೆಲ್ಲ ಆನ್ಸರ್ ಮಾಡ್ಬೇಕು. ಓಕೆ, ಇಲ್ಲಿ ನೋಡಿ, ಭಾರತವು ಆಮದು ಮಾಡಿಕೊಳ್ಳುತ್ತಿರುವ ಹಣದುಬ್ಬರವನ್ನು ಅನುಭವಿಸುತ್ತಿದ್ದರೆ ಈ ಕೆಳಗಿನ ಯಾವುದು ಅದರ ರಚನಾತ್ಮಕ ಪ್ರಯೋಜನ ಆಗಿರಬಹುದು ಅಂತ ಕೇಳಿದಾನೆ. ಯಾವುದಂದ್ರೆ ಜಾಗತಿಕ ಕಚ್ಚಾ ತೈಲ ಬೆಳೆಗಳಲ್ಲಿ ತೀವ್ರ ಏರಿಕೆ.
ಜಾಗತಿಕ ಕಚ್ಚಾ ತೈಲ ಬೆಲೆಗಳಲ್ಲಿ ತೀವ್ರ ಏರಿಕೆ. ನೋಡಿ, ಭಾರತದಲ್ಲಿ ಅತಿ ಎತ್ತರವಾದ ಜಲಪಾತಗಳಲ್ಲಿ ಒಂದಾದ ಪ್ರಸಿದ್ಧ ಜೋಗ ಜಲಪಾತ ಎಷ್ಟಿದೆ? ಜೋಗ ಜಲಪಾತ. ಈ ಜೋಗ ಜಲಪಾತ ಸೃಷ್ಟಿಸಿದ ಯಾವ ನದಿ ಅಂತ ಕೇಳಿದಾನೆ. ಯಾವ ನದಿ ರೀ? ಶರಾವತಿ. ಹಾಗಾದ್ರೆ ಭಾರತದಲ್ಲಿ ಅತ್ಯಂತ ಎತ್ತರವಾದ ಜಲಪಾತ ಯಾವುದು ಅಂತ ಕೇಳ್ತಾನೆ. ಯಾವುದು? ಕುಂಚಿಕಲ್ ಜಲಪಾತ. ಯಾವ ಜಲಪಾತ ರೀ? ಕುಂಚಿಕಲ್ ಜಲಪಾತ. ಭಾರತ ದೇಶದಲ್ಲಿ ಅತ್ಯಂತ ಎತ್ತರವಾದ ಜಲಪಾತ ಕುಂಚಿಕಲ್ ಜಲಪಾತ. ಎಲ್ಲಿ ಬರುತ್ತೆ? ಶಿವಮೊಗ್ಗದಲ್ಲಿ ಬರುತ್ತೆ. ನೀವೆಲ್ಲ ಜೋಗ ಜಲಪಾತ ಅಂತ ತಿಳ್ಕೊಂಡಿದ್ದೀರಾ. ಅದಕ್ಕಿಂತ ಎತ್ತರವಾದ ಜಲಪಾತ ಇದೆ. ಎಷ್ಟು? 455 ಮೀಟರ್ಗಳಷ್ಟಿದೆ. ಎಷ್ಟಿದೆ? 455 ಮೀಟರ್. ಇದು ಶರಾವತಿ ಎಷ್ಟಿದೆ ಅಂದ್ರೆ 253 ಮೀಟರ್ ಇದೆ. ಇದು ಡಬಲ್ ಇದೆ. ಇದು ಯಾರು ನೋಡಿದಿರಾ? ಕುಂಚಿಕಲ್ ಜಲಪಾತ ನೋಡಿದಿರಾ? ಯಾರು ಕುಂಚಿಕಲ್ ನೋಡಿಲ್ಲ? ನೋಡಿದ್ಯಾ? ಅಲ್ಲಿ ಯಾಕೆ ಹೋಗಿದ್ದು? ಟ್ರಿಪ್ಪ? ನೀನು ಕರ್ಕೊಂಡು ಹೋಗ, ನೀವು ಬಡಿಬೇಕು ಮೊದಲು. ಹಾಗಾಗಿ ನೋಡಿ, ಇವೆಲ್ಲ ಇದಾವೆ. ಹಾಗಾದ್ರೆ ಕೃಷ್ಣಾ ನದಿಗೆ ಒಂದು ಜಲಪಾತ ಇದೆ. ಕೃಷ್ಣಾ ನದಿ ಉಪನದಿ ಆದ ಯಾವುದು? ದೋಣಿಗೆ. ಕೃಷ್ಣಾ ನದಿ ಉಪನದಿ ಆದ ದೋಣಿಗೆ ಇದೆ. ದೋಣಿಗೆ ಯಾವ ಜಲಪಾತ ಇದೆ ಹೇಳಿ? ಛಾಯಾ ಭಗವತಿ ಜಲಪಾತ ಇದೆ. ಹಾಗಾದ್ರೆ ಕಾವೇರಿ ನದಿಗೆ ಜಲಪಾತ ಇದೆ. ಯಾವ್ದು ಹೇಳಿ? ಗಗನ ಚುಕ್ಕಿದೆ, ಬರ ಚುಕ್ಕಿದೆ, ಗಗನ ಚುಕ್ಕಿದೆ, ಬರ ಚುಕ್ಕಿದೆ, ಒಂಗನಕಲ್ ಫಾಲ್ಸ್ ಇದೆ. ಇವೆಲ್ಲ ಫಾಲ್ಸ್ಗಳಿದಾವೆ. ಆಮೇಲೆ ತುಂಗಭದ್ರಾ ನದಿಗೆ ಏನಾದ್ರು ಫಾಲ್ಸ್ ಇದೆಯಾ? ನಿರ್ಮಾಣ ಮಾಡ್ರಿ ಎಲ್ಲರೂ ಸೇರಿ. ಓಕೆ, ಇದರಲ್ಲಿ ಏನ್ ಬರುತ್ತೆ ನೋಡ್ರಿ. ಮೆಂಟಲ್ ಬಟ್ ಈಗ ಏನ್ ಲೇಟ್ ಆಗುತ್ತೆ. $550 ಚಲಿಸಲು ಕಾರೊಂದು ತನ್ನ ವೇಗವನ್ನು ತಕ್ಷಣವೇ ದ್ವಿಗುಣಗೊಳಿಸಿದರೆ ಅಥವಾ ಡಬಲ್ ಅದರ ಚಲನೆ ಶಕ್ತಿಯು ನೋಡಿ ಕನೆಕ್ಟಿವಿಟಿ ಎನರ್ಜಿ ಎಷ್ಟು ಪಟ್ಟು ಹೆಚ್ಚಾಗಿರುತ್ತದೆ ಅಂತ ಕೇಳಿದಾನೆ. ಎಷ್ಟು ಪಟ್ಟು ಹೆಚ್ಚಾಗಿರ್ತದ್ರಿ? 4 ಪಟ್ಟು ಹೆಚ್ಚಾಗಿರ್ತದೆ. ಅದು ಯಾಕೋ ಏನು ಸೈನ್ಸ್ ಅಲ್ಲಿ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ. ಎಕ್ಸಾಮ್ಗಳಲ್ಲಿ ಕ್ವಶನ್ಸ್ಗಳು ಜಾಸ್ತಿ ಬರ್ತಾವೆ ಅಂತವೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿ. ಆಮೇಲೆ ರಕ್ತ ಪ್ರವಾಹದಲ್ಲಿರುವ ಯಾವುದು ಏನಿದೆ? ಗ್ಲೂಕೋಸ್ ಮಟ್ಟ ನಿಯಂತ್ರಿಸಲು ಮಾನವನ ಏನಿದೆ? ಮೇದೋಜನಕ ಗ್ರಂಥಿ. ಯಾವ ಗ್ರಂಥಿ ರೀ? ಮೇದೋಜನಕ ಗ್ರಂಥಿ ಇದೆಯಲ್ಲ, ಇದು ಯಾವ ಹಾರ್ಮೋನ್ಗಳನ್ನು ಸ್ರವಿಸುತ್ತದೆ ಅಂತ ಕೇಳಿದ್ದಾರೆ. ಯಾವುದು? ಇನ್ಸುಲಿನ್. ಕರೆಕ್ಟ್ ಹಾಕಿದ್ಯಾ? ಓಕೆ, ಇದರಲ್ಲಿ ಎಕ್ಸಾಮಿಗೆ ಕೇಳ್ತಾರೆ. ಹಾಗಾಗಿ ನೋಡ್ರಿ, ಆಂಡ್ರಿನಾಲಿಸ್ ಅಂತ ಬರುತ್ತೆ, ಥೈರಾಯ್ಡ್ ಹಾರ್ಮೋನ್ಸ್ ಅಂತ ಬರುತ್ತೆ, ಪಿಟ್ಯೂಟರಿ ಬೆಳವಣಿಗೆ ಹಾರ್ಮೋನ್ಸ್ ಅಂತ ಬರುತ್ತೆ. ಹಾಗಾದ್ರೆ ಮಾನವ ದೇಹದಲ್ಲಿ ಅತ್ಯಂತ ಚಿಕ್ಕದಾದ ಗ್ರಂಥಿ ಯಾವುದು? ಎಲ್ಲಾರು ಹಾಕಿದ್ರೆ ಹಿಂಗೆ ಅದು ಆಲ್ರೆಡಿ ಕ್ವಶನ್ಸ್ ಕೇಳಿದ್ದಾರೆ. ಫೀನೇಲ್ ಗ್ರಂಥಿ. ಫೀನೇಲ್. ಮಾನವ ದೇಹದಲ್ಲಿ ಅತ್ಯಂತ ಚಿಕ್ಕದಾದ ಗ್ರಂಥಿ ಫೀನೇಲ್ ಗ್ರಂಥಿ. ಹೌದಾ? ಅದು ಆದ ನಂತರ ಪಿಟ್ಯೂಟರಿ ಗ್ರಂಥಿ ಪ್ರಯಾರಿಟಿ ಕೊಡಬೇಕು. ಪಿಟ್ಯೂಟರಿ ಗ್ರಂಥಿ ಎಲ್ಲಿದೆ ಮಾನವ ದೇಹದಲ್ಲಿ? ಎಲ್ಲಿರ್ತ? ತಲೆಬುಡಲ್ಲಿ. ಇದು ಎಲ್ಲಿರ್ತೈತಿ? ಅಂಡ್ರನಾಲಿಸ್. ಗಟ್ಲದಲ್ಲಿ ಯಾವ್ದು ಇರ್ತೈತಿ? ಥೈರಾಯ್ಡ್. ಗ್ರಂಥಿಗಳಲ್ಲಿ ಎಷ್ಟು ಪ್ರಕಾರಗಳದಾವು? 2 ಪ್ರಕಾರಗಳದಾವು. ಎಷ್ಟು ಪ್ರಕಾರಗಳದಾವು? 2 ಪ್ರಕಾರ. ಯಾವ್ಯಾವು? ನೀರಾಳ ಗ್ರಂಥಿ, ಇನ್ನೊಂದು ನಾಳ ಗ್ರಂಥಿ. ಹೌದಾ? ಅವು ನೋಡ್ಕೊಳ್ಳಿ. ಈ ಕೆಳಗಿನ ಯಾವುದು ನಿರ್ನಾಳ ಗ್ರಂಥಿ ಇಲ್ಲ ಅಂತ ಕೇಳ್ತಾರೆ. ಈ ಕೆಳಗಿನ ಯಾವುದು? ಯಾಕೆ ನಗ್ತೀರಿ? ಅಪ್ಪಿತಪ್ಪಿ ಬಯಾಲಜಿ ಮಾಸ್ಟರ್ ಇದ್ರಿ ಏನ್ ಮಾಡ್ತೀರಿ? ಓಕೆ ನೋಡಿ, ಯಾವುದೇ ಒಬ್ಬ ವ್ಯಕ್ತಿ, ಇದು ಇಂಪಾರ್ಟೆಂಟ್, ಇಂಥವೆಲ್ಲ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಬೇಕು, ತುಂಬಾ ಇಂಪಾರ್ಟೆಂಟ್. ನೋಡಿ, ಯಾವುದೇ ಒಬ್ಬ ಸಾರ್ವಜನಿಕ ಅಧಿಕಾರಿ, ಸಾರ್ವಜನಿಕ ಸಂಸ್ಥೆಯು ತಮಗೆ ವಹಿಸಲಾದ ಕಡ್ಡಾಯ ಕಾನೂನುಬದ್ಧ ಕರ್ತವ್ಯವನ್ನು ನಿರ್ವಹಿಸಲು ವಿಫಲವಾದಾಗ ಅಥವಾ ನಿರಾಕರಿಸಿದಾಗ, ಬಹಳ ಇಂಪಾರ್ಟೆಂಟ್, ನಿರಾಕರಿಸಿದಾಗ ಅವರು ನಿರ್ವಹಿಸುವಂತೆ ಆದೇಶಿಸಲು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಈ ಕೆಳಗಿನ ಯಾವ ರೀಟನ್ನು ಹೊರಡಿಸಬಹುದು? ಯಾವುದು? ಮ್ಯಾಂಡಮಸ್. ನೋಡಿ, ಈಗ ಹೇಬಿಯಸ್ ಕಾರ್ಪಸ್ ಅಂದ್ರೆ ಏನು ಗೊತ್ತಾ? ದೇಹವನ್ನು ಹಾಜರುಪಡಿಸು. ಏನು ಹೇಬಿಯಸ್ ಕಾರ್ಪಸ್ ಅಂದ್ರೆ? ಬಂಧಿಸಿದ ವ್ಯಕ್ತಿಯನ್ನು 24 ಗಂಟೆ ಒಳಗೆ ಹತ್ತಿರದ ನ್ಯಾಯಾಲಯದ ಮುಂದೆ ಹಾಜರುಪಡಿಸತಕ್ಕದ್ದು. ದಿಸ್ ಇಸ್ ಹೇಬಿಯಸ್ ಕಾರ್ಪಸ್. ಮ್ಯಾಂಡಮಸ್ ಅಂದ್ರೆ
ಹೌದಾ? ಆರ್ಡರ್ ಅಂದ್ರೆ ಹೀಗೆ ಕರ್ತವ್ಯ ಮಾಡು, ಹೀಗೆ ಕೆಲಸ ಮಾಡೋದು ಆರ್ಡರ್ ಕೊಡುವಂಥದ್ದು. ಹೌದಾ? ದೇ ಹ್ಯಾವ್ ದ ಬಾಡಿ, ದೇ ಅಂದ್ರೆ ಹಾಜರುಪಡಿಸು ಅಂದ್ರೆ ಹ್ಯಾಬಿಯಸ್ ಕಾರ್ಪಸ್. ಆರ್ಡರ್ ಕೊಡುವಂತಂದ್ರೆ ಏನು? ಈಗ ಆರ್ಡರ್ ಕೊಡ್ತಾ ಇದ್ದೀನಿ ತಾನೆ, ಇದ್ದಾಗ ನೋಡಿ, ಕಾನೂನು ಬಾಹಿರ ಕರ್ತವ್ಯ, ದಿಸ್ ಇಸ್ ಆರ್ಡರ್. ಹಾಗಾಗಿ ನಿರಾಕರಿಸಿದಾಗ ದಿಸ್ ಮ್ಯಾಂಡಮಸ್. ಕೋ ವಾರೆಂಟ್ ಅಂತಂದ್ರೆ ಕೋ ವಾರೆಂಟ್ ಅಂದ್ರೆ ಸಾರ್ವಜನಿಕ ಹುದ್ದೆ ಅಕ್ರಮವಾಗಿ ಇತ್ತು ಅಂದ್ರೆ ಕೋ ವಾರೆಂಟ್. ಸರ್ಸಿಯರ್ ಅಂದ್ರೆ ಕೆಳಗಿನ ನ್ಯಾಯಾಲಯ ಸಿಕ್ಲಂದ್ರೆ ಮೇಲೆ ಹಾಕೋದು. ಈಗ ನೋಡಿ ಇಲ್ಲಿ ಇಂಪಾರ್ಟೆಂಟ್, ಅಧಿಕೃತ ಕೇಂದ್ರ ಬಜೆಟ್ಗಳಲ್ಲಿ ನಾವು ಮಂಡಿಸಿದಾಗ, ಅಧಿಕೃತವಾಗಿ ಕೇಂದ್ರ ಬಜೆಟ್ಗಳಲ್ಲಿ ನಾವು ಮಂಡಿಸಿದಾಗ ಬಹಳ ಇಂಪಾರ್ಟೆಂಟು. ಕೇಂದ್ರ ಬಜೆಟ್ ಅಲ್ಲಿ 2025-26 ಈಗ ರೀಸೆಂಟ್ ಆಗಿ ಬಂದಂತದ್ದು, GDP ಶೇಕಡವಾರು ಪ್ರಮಾಣ ಭಾರತದಲ್ಲಿ ವಿತ್ತೀಯ ಕೊರತೆ, ಹೌದಾ? ಫಿಸಿಕಲ್ ಡಿಫಿಕಲ್ ಇದು ಎಷ್ಟು ಇರ್ಬೇಕ್ರಿ? 4.3. ವಿತ್ತೀಯ ಕೊರತೆ ಅಂದ್ರೆ ಏನು? ಫಿಸಿಕಲ್, ಅದು ಕನ್ನಡದಲ್ಲಿ ಎಲ್ಲ, ಇಂಗ್ಲಿಷ್ ಅಲ್ಲಿ ಅದು ಬೇಕಾಗಿಲ್ಲ ನನಗೆ. ವಿತ್ತೀಯ ಕೊರತೆ ಅಂದ್ರೆ ಏನು? ವಿತ್ತೀಯ ಕೊರತೆ ಅಂದ್ರೆ ಯಾವುದೇ ಒಂದು ರಾಜ್ಯ ಶೇಕಡ 3% ಏನ್ ಮಾಡಬಹುದು? ಮೀರಬಾರ್ದು, ಸಾಲ ಮಾಡಬಾರ್ದು. ವಿತ್ತೀಯ ಕೊರತೆಯನ್ನು ಕಾಪಾಡ್ದು, ಅಂದ್ರೆ ಫಿಸಿಕಲ್ ಆಗಿ ಕಾಪಾಡ್ತಾ ಹೋಗ್ಬೇಕಂತ. ಹಾಗಾಗಿ ಈಗ ಭಾರತ ನಿರೀಕ್ಷಿತ ಗುರಿ ಎಷ್ಟಿದೆ? 4.3 ಎಷ್ಟಿದೆ ನೋಡ್ಕೊಳ್ಳಿ. ಆಮೇಲೆ ಇಂಡಿಯನ್ ಓಷನ್ಸ್ ಡೈಫಾಲ್ ಅಂತ ಬರುತ್ತೆ, ಇಂಡಿಯನ್ ಓಷನ್ ಡೈಫಾಲ್, ಹೌದಾ? ಇಂಡಿಯನ್ ಓಷನ್ ಡೈಫಾಲ್ ಅಂತ ಬರ್ತಲ್ಲ, ಮಾನ್ಸೂನ್ ಮೇಲಿನ ಇದರ ಪ್ರಭಾವಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವುದಕ್ಕೂ ಪರಿಗಣಿಸಿದ್ದು ಕೊಟ್ಟಿದ್ದಾರೆ. ಓಕೆನಾ? ಇದರಲ್ಲಿ ನೋಡಿ ಪಾಸಿಟಿವ್ IOD ಅಂತ ಬರುತ್ತೆ. ಪಾಸಿಟಿವ್ IOD ಉಂಟಾದಾಗ ಪಶ್ಚಿಮದ ಹಿಂದೂ ಮಹಾಸಾಗರಗಳು ಪೂರ್ವ ಭಾಗಕ್ಕೆ ಹೆಚ್ಚು ಬೆಚ್ಚಗಾಗಿರುತ್ತದೆ. ಇದೇ ರೈಟ್. ಕೆಳಗಿನ ಯಾವ್ದು ಸರಿ ಅಂತ ಕೇಳಿದ್ದಾರೆ. ತೀವ್ರ ಬರಗಾಲ ಉಂಟಾಗಲ್ಲ, ಇದೇ ಬೆಚ್ಚಗಾಗಿರ್ತೈತಿ. ಪಶ್ಚಿಮದ ಹಿಂದೂ ಮಹಾಸಾಗರ ಇದಲ್ಲ, ಆ ಟೈಮಲ್ಲಿ ಪೂರ್ವ ಭಾಗಕ್ಕಿಂತ ಹೆಚ್ಚು ಏನಾಗುತ್ತ? ಬೆಚ್ಚಗಾಗಿರುತ್ತೆ. ಇಲ್ಲಿ ನೋಡಿ ಏನ್ ಕೇಳಿದಾರೆ ಗೊತ್ತಾ? ನೆರೆಯ ಮೊಘಲ ಸಾಮ್ರಾಜ್ಯದ ಮೇಲೆ ಏನಿದೆ? ಚೌತ್ ಅಂದ್ರೆ 1/4 ಅಂದ್ರೆ ಭೂಕಂದೆಯ 4/1 ಭಾಗ. ಆಮೇಲೆ ಸುಧರ್ಮುಖಿ ಅಂದ್ರೆ ಸೌದರ್ಶಮುಖಿ ಅಂತ ಹೆಚ್ಚುವರೆ 1/10 ಹೌದಾ? ವಸೂಲಿ ಮಾಡಲು ಈ ಪ್ರಮುಖ ಯಾವ ಮರಾಠ ಸಾಮ್ರಾಜ್ಯ ಶಿಷ್ಯಾಗಿ ಪರಿಚಯಿಸಿದರು? ಯಾರು? ಛತ್ರಪತಿ ಶಿವಾಜಿ. ನೋಡ್ಬೇಕು, ಮೊಘಲ ಸಾಮ್ರಾಜ್ಯ ದೆಹಲಿ ಮನೆತನಗಳು ಆಡಳಿತ ಮಾಡುವಂತ ಸಂದರ್ಭದಲ್ಲಿ ಸುಮಾರು ವರ್ಷಗಟ್ಟಲೆ ಆಡಳಿತ ಮಾಡಿರ್ತಾರೆ. ಅಂತ ಸಾಮ್ರಾಜ್ಯ ಎದುರವಾಗಿ ಧೈರ್ಯದಿಂದ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಶಿವಾಜಿ. ಮರಾಠ ಸಾಮ್ರಾಜ್ಯ ಅಷ್ಟು ಇದು ಆಗಿ, ಯಾಕಂದ್ರೆ ದೆಹಲಿ ಸುಲ್ತಾನ್ ನೋಡಿ, ಮೊಘಲರು ದೆಹಲಿ ಸುಲ್ತಾನ್ ಸುಮಾರು ವರ್ಷಗಳು ಆಡಳಿತ ಮಾಡಿರ್ತಾನೆ. ಅವ್ರ ಎದುರಿನಿಂದ ಏನಂದ್ರೆ ಶಿವಾಜಿ ಏನ್ ಮಾಡ್ತಾರ, ಈ ಒಂದು ಮರಾಠ ಸಾಮ್ರಾಜ್ಯ ಸ್ಥಾಪನೆ ಆಗ್ತಾನೆ. ಯಾಕೆ ಅಷ್ಟೊಂದು ಬಲಿಷ್ಠ ವ್ಯಕ್ತಿ ಆಗ್ಬೇಕಾದ್ರೆ ತನ್ನ ತಾಯಿ ಯಾರು? ಜಿಜಾಬಾಯಿ. ಅವರು ಶಿವಾಜಿಗೆ ಏನ್ ಹೇಳ್ತಾರಂದ್ರೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಇವೆಲ್ಲ ಏನಂದ್ರೆ ಸಣ್ಣವಿದ್ದಾಗ ಹೇಳಿ 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 ಶಿವಾಜಿ ಆ ಒಂದು ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ. ಹೌದಾ? ಹಾಗಾಗಿ ಶಿವಾಜಿ ಮರಾಠ ಸಾಮ್ರಾಜ್ಯ ಬಗ್ಗೆ ಓದ್ಕೊಳ್ಳಿ, ಎಕ್ಸಾಮ್ ಕ್ವೆಶನ್ಸ್ ಕೇಳ್ತಾರೆ. ಮರಾಠ ಸಾಮ್ರಾಜ್ಯ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ. ಕೇಂದ್ರ ಸರ್ಕಾರ ಯಾವ ಪ್ರಮುಖ ಉದ್ದೇಶ? PM ಏನ್ರಿ ಇದೆ? PM ಪ್ರಣಾಮ್ ಯೋಜನೆ ಎದಕ್ಕೆ ಸಂಬಂಧಪಡುತ್ತೆ ಅಂತ ಕೇಳಿದ್ದಾನೆ. PM ಪ್ರಣಾಮ್ ಎದಕ್ಕೆ? PM ಪ್ರಣಾಮ್ ಅನ್ನೋದು ಎದಕ್ಕೆ? ರಾಸಾಯನಿಕ ಗೊಬ್ಬರಗಳಿಗೆ ಬಳಕೆ ಮಾಡಲು, ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡುವುದು ಮತ್ತು ಸಾವಯವ ಗೊಬ್ಬರಗಳಿಗೆ ಬಳಕೆ ಪ್ರೋತ್ಸಾಹವನ್ನು ನೀಡುವುದು. PM ಪ್ರಣಾಮ್. ಇವೆಲ್ಲ ಯೋಜನೆಗಳು ಬಹಳ ಎಕ್ಸಾಮಿಕ್ ಕ್ವೆಶನ್ಸ್ ಕೇಳ್ತಾರೆ. ಇದು ರಿಪೀಟೆಡ್ ಆಗಿದೆ ಅಲ್ವಾ? ರಿಪೀಟೆಡ್ ಆಗಿದೆ. ದ್ರವ್ಯತೆ ಬಲೆ ಅಂತ ಕೇಳಿ ನೋಡಿದಿರಾ? ರಿಪೀಟೆಡ್ ಆಗಿದೆ. ಸೊ ಹಾಗಾಗಿ ಒಂಚೂರು ನೋಡ್ಕೊಳ್ಳಿ. ಕ್ವಶನ್ ನಂಬರ್ 57 ಮತ್ತು 57 77 ರಿಪೀಟೆಡ್ ಆದಂಗೆ ಕಾಣುತ್ತೆ. ಇದಕ್ಕೇನ್ ಮಾಡಿದೆ? ಗ್ರೇಸ್ ಮಾರ್ಕ್ಸ್. ಎಲ್ಲರೂ ಮಾರ್ಕ್ಸ್ ಕೊಡಿ, ಎಲ್ಲರಿಗೂ ಮಾರ್ಕ್ಸ್ ಕೊಡಿ. ಅಟೆಂಡ್ ಮಾಡಿದವರಿಗೆ ಏನ್ ಕೊಡ್ಬಾಡ್ರಿ. ಈ ಆಪ್ಷನ್ಸ್ ಹಾಕಿರ್ತಾ ಇದಾರೆ ತಾನೆ? ಅಟೆಂಡ್ ಮಾಡಲಿ ಈ ಆಪ್ಷನ್ಸ್ ಹಾಕಿರ್ತಾನೆ. ಆಯ್ತು, ಎಲ್ಲರಿಗೂ ಮಾರ್ಕ್ಸ್ ಕೊಡ್ರಿ, ಪಾಪ ಪುಣ್ಯ ಬರ್ಲಿ. ಯಾಕ ಒಂದ್ ಮಾರ್ಕ್ಸ್ಲಿದ್ ಆದ್ರೆ ಜಾಸ್ತಿ ಮಾರ್ಕ್ಸ್ ಕಾಣಲಿ ಅವನು. ಓಕೆ. ಈಗ ನೋಡಿ ಕ್ವಶನ್ ನಂಬರ್ ಎಷ್ಟಪ್ಪ ಅಂತ ಕೇಳ್ತಾರೆ. ಎಷ್ಟು? ಕ್ವಶನ್ ನಂಬರ್ 78.
ನೋಡಿ ನಿಮ್ಮ ಸಂಜೆ ಗಸ್ತು ಅಂದ್ರ ಪೆಟ್ರೋಲಿಂಗ್ ಸಮಯದಲ್ಲಿ ಬಿಡುವಿಲ್ಲದ ಬಸ್ ನಿಲ್ದಾಣದಲ್ಲಿ 6 ವರ್ಷದ ಮಗುವೊಂದನ್ನು ಅಳುತ್ತಿರುವುದನ್ನು ಕಂಡು ಬರುತ್ತದೆ. ಹೌದಾ? ಅಂದ್ರೆ ಸಾಯಂಕಾಲ ಒಂದು ಪೆಟ್ರೋಲಿಯಂ ಅಂದ್ರೆ ಸಾಯಂಕಾಲ ಸಮಯದಲ್ಲಿ. ಓಕೆ, ಬಿಡುವಿಲ್ಲದ ಬಸ್ ನಿಲ್ದಾಣದಲ್ಲಿ ಬಂದು ನಿಂತಿದ್ದೀರಿ. ಕೇಳ್ರು, ಬಸ್ ನಿಲ್ದಾಣ ಬಂದು ನಿಂತಿದ್ದೀರಿ. 6 ವರ್ಷದ ಒಬ್ಬ ಮಗು ಏನ್ ಮಾಡ್ತಂದ್ರೆ ಅಳ್ತಾ ಇರುತ್ತೆ. ಹೌದಾ? ಆ ಮಗುವಿಗೆ ತನ್ನ ಮನೆಯ ವಿಳಾಸ ಗೊತ್ತಿಲ್ಲ, ಫೋನ್ ಸಂಖ್ಯೆ ಕೂಡ ಹೇಳಲು ಸಾಧ್ಯವಾಗುತ್ತಿಲ್ಲ. ಆ ಸಂದರ್ಭದಲ್ಲಿ ನೀವೇನ್ ಮಾಡ್ತೀರಿ? ಅದಕ್ಕಾಗಿ ನನ್ನ ಮಗಳನ್ನ ಈಗಲಿದ್ದು ಬಾಯ್ಪಾಟ್ ಮಾಡಕ್ ಹೆಚ್ಚಿದೆ ನಾನು ನನ್ನ ನಂಬರ್ಗಳು. ಹೌದಲ್ವಾ? ಸೊ ಇವಾಗ ಬೆಂಗಳೂರು ಸಿಟಿಯಲ್ಲಿ ಏನ್ ಮಾಡೋದು? ಎಟ್ಲೀಸ್ಟ್ ನಂಬರ್ ಆದ್ರೂ ಗೊತ್ತಿದ್ರೆ ಅದಕ್ಕೆ ಎಸ್ಪೆಷಲಿ ನನ್ನ ನಂಬರ್ ಬಾಯ್ಪಾಟ್ ಮಾಡಕ್ ಹೆಚ್ಚಿಲ್ಲ. ನನ್ನ ವೈಫ್ ನಂಬರ್ ಬಾಯ್ಪಾಟ್ ಮಾಡಕ್ ಹಚ್ತೀನಿ. ಯಾಕಂದ್ರೆ ನಾನು ಫೋನೇ ಪಿಕ್ ಮಾಡಕ್ ಹೋಗಲ್ಲ. ಸೊ ಇಂಥವಾದಾಗ ನೋಡಿ, ಇಲ್ಲಿ ಇಂಥ ಸಂದರ್ಭದಲ್ಲಿ ನೀವು ಕ್ವಶನ್ ಪೇಪರ್ ನೋಡಿದಿರಾ? ಸಾಯಂಕಾಲ ಸಂದರ್ಭದಲ್ಲಿ 6 ಗಂಟೆ ಆಗಿದೆ. 6 ಗಂಟೆ ಇದ್ದಾಗ ನೀವು ಬಸ್ ಸ್ಟ್ಯಾಂಡ್ದಾಗಿದ್ದೀರಿ, ಒಂದು ಮಗು ಅಳ್ತಾ ಇರೋದು ನೀವು ಕಂಡಿದ್ದೀರಿ. ಆ ಮಗು ಅಳ್ತಾಗ ನಿಮ್ಗೆ ಏನ್ ಮಾಡ್ತೀರಿ? ನೀವೇನ್ ಮಾಡ್ತೀರಿ? ಆ ಮಗುವನ್ನು ಅಳ್ತಾ ಇದೆ, ಮಗುದಲ್ಲಿ ಇರುವ ಅಡ್ರೆಸ್ ಗೊತ್ತಿಲ್ಲ, ಆ ಮಗುದ ಫೋನ್ ನಂಬರ್ ಹೇಳಕ್ ಕೂಡ ಆಗ್ತಾ ಇಲ್ಲ, ನೀವೇನ್ ಮಾಡ್ತೀರಿ ಅಂತ ಕೇಳಿದ್ದಾರೆ. ಹೌದಾ? ಆಲ್ಮೋಸ್ಟ್ ನೀವೆಲ್ಲ ಬಸ್ ಸ್ಟ್ಯಾಂಡ್ ಎಲ್ಲ ನೋಡ್ತಾ ಇರ್ತೀರಿ. ಓಕೆ, ಈಗ ಒಂದೇ ಆಪ್ಷನ್ಸ್ ಇದೆ. ಪೋಷಕರು ಅಂತಿಮವಾಗಿ ಹಿಂತಿರುಗುತ್ತಾರೆ ಎಂದು ಭಾವಿಸಿ ಮಗುವನ್ನು ಅಲ್ಲೇ ಬಿಟ್ಟು ಹೋಗುವರಾ? ರಾಂಗ್. ಹಂಗ್ ಬಿಡಬಾರ್ದು, ಹೆಲ್ಪ್ ಮಾಡ್ಬೇಕು. ಇದೇ ಎಥಿಕ್ಸ್. ನೆಕ್ಸ್ಟ್, ಮಗುವಿಗೆ ಸುರಕ್ಷಿತ ಭಾವನೆ ಮೂಡುವಂತೆ ಸಮಾಧಾನ ಪಡಿಸುತ್ತೀರಾ? ಪೊಲೀಸ್ ಠಾಣೆಗೆ ಏನ್ ಮಾಡ್ತೀರಿ ನೋಡಿ, ಮಗುವಿಗೆ ಸುರಕ್ಷಿತ ಭಾವನೆಯನ್ನು ಮೂಡುವಂತೆ ಸಮಾಧಾನ ಪಡಿಸುವುದು. ಪೊಲೀಸ್ ಠಾಣೆಗೆ ಏನ್ ಮಾಡಬಹುದು? ಕರೆದೊಯ್ಯುವುದು. ಮಕ್ಕಳ ಕಲ್ಯಾಣ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ನೀಡುವುದು. ಕಾಣೆಯಾದ ಮಗುವಿಗೆ ಬಗ್ಗೆ ಎಚ್ಚರ ಅಲರ್ಟ್ ಆಗಿ ಏನು ಪ್ರಸಾರ ಮಾಡುವುದು. ದಿಸ್ ಇಸ್ ಇಂಪಾರ್ಟೆಂಟ್. ಮುಂದೆ ಓದೋದೇ ಬೇಕಾಗಿಲ್ಲ, ಕ್ವಾಲಿಟಿ ಇದೆ. ನೆಕ್ಸ್ಟ್ ಏನಂದ್ರೆ, ಮಗುವನ್ನು ಸ್ಥಳೀಯ ರಸ್ತೆ ಬೀದಿಗೆ ವ್ಯಾಪಾರಿಗಳಿಗೆ ಒಪ್ಪಿಸಿ ಮಗುವನ್ನು ನೋಡಿಕೊಳ್ಳಲು ಹೇಳಿಕೊಳ್ತಾರ? ರಾಂಗ್. ಸೊ ಪೋಷಕರಿಲ್ಲದೆ ಒಬ್ಬಂಟಿಯಾಗಿ ಅಲೆದಾಡುತ್ತಿದ್ದ ಮಗುವನ್ನು ಏನ್ ಮಾಡ್ತೀರಿ? ಗದರಿಸುವುದು. ಅವೆಲ್ಲ ರಾಂಗ್ ಇದೆ. ದಿಸ್ ಇಸ್ ಇಂಪಾರ್ಟೆಂಟ್. ಬಿ ಸರಿಯಾದದ್ದು. ಏನಿದೆ? ಬಿ ಸರಿಯಾದದ್ದು. ಓಕೆ, ಈಗ ಎಷ್ಟೋ ವಿದ್ಯಾರ್ಥಿಗಳಿಗೆ ನಿಮಗೆ ಈ ಕ್ವಶನ್ಸ್ಗಳು ತುಂಬಾ ಕನ್ಫ್ಯೂಸ್ ಆಗಿರುತ್ತ. ಅರ್ಥ ಆಯ್ತಾ? ನೋಡಿ, ಒಂದು ಚೂರು ನೋಡ್ಕೊಳ್ಳಿ. ಈಗ ಭಾರತ ದೇಶ ಇದೆ ಅಂತ ತಿಳ್ಕೊಳ್ಳಿ. ಓಕೆನಾ? ಈಗ ಭಾರತ ದೇಶ ಇದೆ ಅಂತಂದಾಗ ನೀವು ಏನ್ ಮಾಡ್ಬೇಕಂದ್ರ, ಈ ದೇಶದ ಬಗ್ಗೆ ಅಂತಂದಾಗ ಯಾವ ಇಂತ ಬಂದಾಗ ಇಲ್ಲಿ ನೋಡ್ಕೋಬೇಕು, ಮ್ಯಾಪ್ ಹಾಕೋಬೇಕು. ಆ ಮ್ಯಾಪ್ ಹಾಕೊಂಡು ನೀವೇನ್ ಮಾಡ್ಬೇಕು? ಬಿಡಿಸ್ಬೇಕು. ಓಕೆನಾ? ಈಗ ನೋಡಿ ಬುಮ್ಡಿಲಾ. ಹೌದಾ? ಬುಮ್ಡಿಲಾ ಎಲ್ಲಿ ಇದೆ ಅಂತಂದ್ರೆ ಅರುಣಾಚಲ ಪ್ರದೇಶ ಭಾಗದಲ್ಲಿ ಬರುತ್ತೆ. ಅರುಣಾಚಲ ಬರುತ್ತೆ ಈ ಭಾಗ ಅಂತ ತಿಳ್ಕೊಳ್ಳಿ. ಹೌದಾ? ಅಥವಾ ಅರುಣಾಚಲ ಪ್ರದೇಶ ನಿಮ್ಗೆ ನೇರವಾಗಿ ಮ್ಯಾಪ್ ಬರ್ಬೇಕು, ಮ್ಯಾಪ್ ತರ ತೋರಿಸ್ತಂದ್ರೆ ಈ ಭಾಗದಲ್ಲಿ. ಹೌದಾ? ಈ ಭಾಗದಲ್ಲಿ ಏನಿದೆ 1 2 3 4 ಇದೆ. ಹೌದಾ? 4 ಈ ಭಾಗದಲ್ಲಿದೆ. ಎಲ್ಲಿ ಬರುತ್ತೆ? ಅರುಣಾಚಲ ಪ್ರದೇಶ, AP ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರುವಂತದ್ದು. ಹೌದಾ? ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರುತ್ತೆ. ಹೌದಾ? ನೆಕ್ಸ್ಟ್ ಜುಜಿಲಾ. ಯಾವುದು? ಜುಜಿಲಾ ಪಾಸ್ ಇದೆಯಲ್ಲ, ಜುಜಿಲಾ ಪಾಸ್ ಇದು ಫಸ್ಟ್ ಇಲ್ಲಿ ಬರುತ್ತೆ, ಜಮ್ಮು ಅಂಡ್ ಕಾಶ್ಮೀರ ಭಾಗದಲ್ಲಿ. ಎಲ್ಲಿ? ಜಮ್ಮು ಅಂಡ್ ಕಾಶ್ಮೀರ ಭಾಗದಲ್ಲಿ ಎಲ್ಲಿ ಬರುತ್ತೆ? ಫಸ್ಟ್ 3 ಮೂರನೇ ಬರುತ್ತೆ ಜುಜಿಲಾ ಪಾಸ್. ಮುಜಿಲಾ ಪಾಸ್ 3 ಬರುತ್ತೆ. ನೆಕ್ಸ್ಟ್ ನಾಥುಲಾ ಪಾಸ್, ಅದಾದ್ರೆ ಸಿಸ್ಕಿಲಾ ಪಾಸ್ ಅಂತಿದೆಯಲ್ಲ, ಇದು ಹಿಮಾಚಲ ಪ್ರದೇಶದಲ್ಲಿ ಬರುತ್ತೆ. ಇಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಬರುತ್ತೆ. ಯಾವುದು? 2. ಆಮೇಲೆ ಜುಜಿಲಾ ಪಾಸ್ ಇದೆಯಲ್ಲ, ಇಲ್ಲಿ ಬರುತ್ತೆ ಸಿಕ್ಕಿಂ ಅಲ್ಲಿ. ಎಲ್ಲಿ ಬರುತ್ತೆ? ಸಿಕ್ಕಿಂದಲ್ಲಿ. ಏನಿದೆ ಇದು? ಒನ್ಸ್. ಇದು 3, ಇದು 2 4. ಓಕೆನಾ? ಈಗ ಇಲ್ಲೊಂದಿದೆ, 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 ಇಲ್ಲೊಂದಿದೆ. ಅವನೇನು ಕೇಳಿದಾನೆ ಹೇಳಿ ಕ್ವಶನ್ಸ್? ಹಿಮಾಲಯ ಪರ್ವತದ ಘಾಟ್ಗಳು, ಮೌಂಟೇನ್ಸ್ ಪಾಸಸ್ ಇದೆಯಲ್ಲ, ಅದಕ್ಕೇನು ಕೇಳಿದ? ಪಶ್ಚಿಮದಿಂದ ಪೂರ್ವಕ್ಕೆ ಕ್ರಮವಾಗಿ ಕೇಳಿದಾನೆ. ದಿಸ್ ಇಸ್ ಇಂಪಾರ್ಟೆಂಟ್. ಪಶ್ಚಿಮದಿಂದ ಪೂರ್ವಕ್ಕೆ. ಈಗ ಈ ಗಿರಾಳದಾಗ ಇದು ಪಶ್ಚಿಮ ಭಾಗ, ಇದು ಪೂರ್ವ ಭಾಗ. ಈಗ ಇಲ್ಲಿದ್ದು ಹೋಗ್ಬೇಕು, ನೀವು ಇಲ್ಲಿದ್ದು ಹೋಗ್ಬೇಕು. ಓಕೆನಾ? ಇಲ್ಲಿದ್ದು ಹೋಗ್ಬೇಕು. ಫಸ್ಟ್ ಯಾವ್ದು ಬರ್ತಂದ್ರೆ ಜುಜಿಲಾ ಪಾಸ್ 3. ಇದು ಜುಜಿಲಾ ಪಾಸ್ 3. ಜುಜಿಲಾ ಪಾಸ್ 3. ಹೌದಾ? ಜುಜಿಲಾ ಪಾಸ್ 3 ಎಲ್ಲಿ ಬರುತ್ತೆ? ಜಮ್ಮು ಅಂಡ್ ಕಾಶ್ಮೀರ. ಫಸ್ಟ್ 3 ಇದೆಯಾ? ದಿಸ್ ಇಸ್ 3. ಹಾಗಾದ್ರೆ ಇಲ್ಲಿ 3 ಇದೆ. ಹಾಗಾದ್ರೆ ಇದು ಆಗಲ್ಲ, ಇದು ಆಗಲ್ಲ. 2 ಆಪ್ಷನ್ಸ್ ಹೋಯ್ತು. 2 ಆಪ್ಷನ್ಸ್ ತೆಗೆದೆ. ಈಗ ನೀವು ಹಾಕ್ಬೇಕಾದದ್ದು ದೇವ್ರ ಅಂಕಿ ಹಾಕ್ತಿರಲ್ಲ, ಎ ಹಾಕ್ಬಹುದು, ಬಿಟ್ರೆ ಸಿ ಹಾಕ್ಬಹುದು. ಯಾವುದೇ ಕಾರಣ ಬಿ ಮತ್ತು ಡಿ ಹಾಕಂಗಿಲ್ಲ. ಡಿ ಮತ್ತು ಬಿ ಹಾಕಿದ್ರೆ ನಿಮ್ ಸ್ವಲ್ಪ ಜಾಸ್ತಿ ಕೊಬ್ಬುಗಳು ಜಾಸ್ತಿ ಅದಾವ ಅಂತ ಅರ್ಥ, ಹಳ್ಳ ಹಿಡಿಯಕ್ಕೆ. ಹೌದಾ? ಸೊ ಇದು ಗೊತ್ತಿರ್ಬೇಕು.
ನೋಡಿ ಇದು ಏನಂತಂದ್ರೆ ನೋಡಿ ಜೂಜಿಲಾ ಪಾಸ್ ಇಲ್ಲಿ ಬರುತ್ತೆ, ಅರ್ಥ ಆಯ್ತಾ? ಜೂಜಿಲಾ ಪಾಸ್ ಇಲ್ಲಿ ಬಂತು. ಇದು ಆದ ನಂತರ ಎ ಬರುತ್ತೆ. ಯಾವ್ದು ಬರುತ್ತೆ? ಸಿಸ್ಕಿಲಾ ಪಾಸ್. ದಿಸ್ ಇಸ್ ಸಿಸ್ಕಿಲಾ ಪಾಸ್. ಇದು ಏನಂದ್ರೆ ಸಿಸ್ಕಿಲಾ ಪಾಸ್. ನಿಮ್ಗೆ ಇವೆಲ್ಲ ಒಂದೆರಡು ತೋರಿಸ್ಬಿಡ್ತೀನಿ. ಇದೇನು ಬರುತ್ತೆ? ಇದು ಇಲ್ಲಿ ಬರುತ್ತೆ. ಸಿಸ್ಕಿಲಾ ಪಾಸ್ ಎಲ್ಲಿ ಬರುತ್ತೆ? ಹಿಮಾಚಲ ಪ್ರದೇಶ ಭಾಗದಲ್ಲಿ ಬರುತ್ತೆ. ಹಿಮಾಚಲ ಪ್ರದೇಶ್, ಹೌದಾ? ನೋಡಿ ಸಿಸ್ಕಿಲಾ ಪಾಸ್ ಎಲ್ಲಿ ಬರುತ್ತೆ? ಸಿಪ್ಕಿಲಿ ಪಾಸ್ ಎಲ್ಲಿ ಬರುತ್ತೆ? ಹಿಮಾಚಲ ಪ್ರದೇಶ್. ಇದು ಇಲ್ಲಿ ಬಂದ್ರೆ ಇದು ಇಲ್ಲಿ ಬರುತ್ತೆ. ನೆಕ್ಸ್ಟ್ ಏನು ಬರುತ್ತೆ ಗೊತ್ತಾ? ನಾಥುಲಾ ಪಾಸ್ ಸಿಕ್ಕಿಂ. ಇದು ಇಲ್ಲಿ ಬರುತ್ತೆ. ನಾಥುಲಾ ಪಾಸ್ ಸಿಕ್ಕಿಂ, ಇದು ಥರ್ಡ್ ಪ್ಲೇಸ್ ನೋಡಿ. ಹಾಗಾದ್ರೆ ಇದು ಒಂದೇ ಬಂದಿದೆಯಾ? ಆದ್ರೆ ಇದು ಎರಡೇ ಬಂದಿದೆ. ಇದು ರಾಂಗ್. ಉಳಿದಿದ್ದೇನಿದೆ? ಎ ಸರಿಯಾದದ್ದು. ಆಮೇಲೆ ಲಾಸ್ಟಿಗೆ ಏನು ಬರುತ್ತೆ? ಅರುಣಾಚಲ್ ಪ್ರದೇಶ್ ಇದು ಬರುತ್ತೆ. ಬೊಮ್ಡಿಲಾ ಪಾಸ್, ಹೌದಾ? ನೋಡ್ರಿ ಒಂದೇ ತಿಳ್ಕೊತೀನಿ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಸರ್, ಇನ್ನೊಂದು ಕೇಳ್ರಿ, ಒಂಚೂರು ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಈಗ ಇಲ್ಲಿ ಇಂಡಿಯಾ ಮ್ಯಾಪ್ ಇದೆ ಅಂತ ತಿಳ್ಕೊರಿ. ಕಾಣ್ತಾ ಇದೆಯಾ? ಇಂಡಿಯಾ ಮ್ಯಾಪ್ ಇದೆ. ಈ ಇಂಡಿಯಾ ಮ್ಯಾಪ್ ಅಲ್ಲಿ ಈ ಭಾಗದಲ್ಲಿ ಒಂದಿದೆ, ಈ ಭಾಗದಲ್ಲಿ ಒಂದಿದೆ, ಈ ಭಾಗದಲ್ಲಿ ಒಂದಿದೆ, ಈ ಭಾಗದಲ್ಲಿ ಒಂದಿದೆ ಅಂತ ತಿಳ್ಕೊಳ್ಳಿ, ಹೌದಾ? ಹಾಗಾದ್ರೆ ಈ ಭಾಗದಲ್ಲಿ ಏನಿದೆ ಅಂತಂದ್ರೆ ಏನಿದೆ? ಇದು ಈ ಭಾಗದಲ್ಲಿ ನೋಡಿ ಜೂಜಿಲಾ ಪಾಸ್ ಯಾವ್ದಿದೆ? ಜೂಜಿಲಾ ಪಾಸ್, ಜಮ್ಮು ಅಂಡ್ ಕಾಶ್ಮೀರ್. ಈ ಭಾಗದಲ್ಲಿ ಏನಿದೆ? ಜೂಜಿಲಾ ಪಾಸ್ ಇದೆ. ಈ ಭಾಗದಲ್ಲಿ ಏನಿದೆ ಅಂದ್ರೆ ಸಿಸ್ಕಿಲಾ ಪಾಸ್ ಇದೆ. ಈ ಭಾಗದಲ್ಲಿ ಏನಿದೆ? ನಾಥುಲಾ ಪಾಸ್ ಇದೆ. ಈ ಭಾಗದಲ್ಲಿ ಏನಿದೆ? ಏನಿದೆ? ಬೊಮ್ಡಿಲಾ ಪಾಸ್ ಇದೆ. ಸೊ ಇದು ಅವನೇನು ಕೇಳಿದಾನೆ? ಪಶ್ಚಿಮದಿಂದ ಪೂರ್ವಕ್ಕೆ, ಅಂದ್ರೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಬರಬೇಕು ಸೀರಿಯಲ್ ಆಗಿ. ದಿಸ್ ಇಸ್ ಇಂಪಾರ್ಟೆಂಟ್. ಇಂಥ ಕ್ವಶನ್ಸ್ಗಳಿಗೆ ಯಾವ ವಿದ್ಯಾರ್ಥಿ ಆನ್ಸರ್ ಮಾಡ್ತಾನೆ ಅವನು ರ್ಯಾಂಕ್ ಅಲ್ಲಿ ಇರ್ತಾನೆ. ಇದು ಎಷ್ಟು ಜನ ಕರೆಕ್ಟ್ ಮಾಡಿದ್ದೀರಾ? ನೋಡಿ, ದಿಸ್ ಇಸ್ ಒಬ್ಬನೇ ಒಬ್ಬ ಹುಡುಗ, ಅವನು ಕರೆಕ್ಟ್ ಸುಮ್ಮ ಹಾಕ್ಬೇಕಂತ ಹಾಕ್ಯಾನು, ಗೊತ್ತಿದ್ದು ಹಾಕ್ಯಾನ ಗೊತ್ತಿಲ್ಲ. ನೋಡಿ, ಇದು ನಿಮ್ಮ ಗೆಲುವಿಗೆ ಕಾರಣ ಆದಂತ ಇದು. ಇವೆಲ್ಲ UPSC KPSC ದೊಡ್ಡ ಡಿಫಿಕಲ್ಟ್ ಆಗಿ ಕೇಳ್ಬಿಡ್ತಾನೆ ಅಂತಲ್ಲ. ಇಷ್ಟು ಜನ 30 ಜನ ವಿದ್ಯಾರ್ಥಿಗಳಲ್ಲಿ ಅವನು ಒಬ್ಬನೇ ಮಾತ್ರ ಸಕ್ಸಸ್ ಆಗಿದ್ದ. ಅವನೊಬ್ಬನೇ ಮಾತ್ರ ಜಾಬ್ ಇದ್ದು. ಅವ್ರ ರ್ಯಾಂಕ್ ಒಂದೇ ಕ್ವಶನ್ ಚತ್ತು ಬಿಡುತ್ತೆ ಅವನಿಗೆ, ಸಿಕ್ಕಾಬಿಟ್ಟು ದೂರ ಹೋಗ್ಬಿಡ್ತಾನೆ ಅವನು ಒಂದೇ ಕ್ವಶನ್ಸ್ಗೆ. ನೀವು ಕಣ್ಣಿಗೆ ಕಾಣಲ್ಲ, ಅಷ್ಟು ದೂರ ಹೋಗ್ಬಿಡ್ತಾನೆ. ಅರ್ಥ ಆಯ್ತಾ? ಇಂಥದಕ್ಕೆಲ್ಲ ಆನ್ಸರ್ ಮಾಡ್ಬೇಕು. ಅದು ಬಿಟ್ಟು ಕರ್ನಾಟಕದ ದೂಧಸಾಗರಲ್ಲಿ ಕಂಡು ಬರುತ್ತೆ, ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ, ಯಾವ ನದಿಗೆ ಬರುತ್ತೆ, ಎಲ್ಲಾರು ಹಾಕ್ತಾರೆ, ಹೌದಿಲ್ರಿ? ಅಂತ ಎಲ್ಲ ಬೇಕಾಗಿಲ್ಲ. ವಿಧಾನಸೌಧ ಕಟ್ಟಿಸಿದಾರೆ ಯಾರು? ನೀವು ಮುರುಕ ನೀನೇ ಆನ್ಸರ್ ಮಾಡತ್, ನಮ್ಮ ಶಾಣ್ಯಾರು ಮಾಡಲ್ಲ ಏನು? ಓಕೆನಾ? ನೆಕ್ಸ್ಟ್, ಹಾಗಾದ್ರೆ ಹೈಕೋರ್ಟ್ ಯಾವಾಗ ಸ್ಥಾಪನೆ ಆಯ್ತು ಹೇಳು? ನೋಡಿ, ಇಲ್ಲಿ 1900 ಇದರಲ್ಲಿ 2 ಕ್ವಶನ್ಸ್ ಕೇಳಿದ್ದಾರೆ. ಇಂಪಾರ್ಟೆಂಟ್ ಗೊತ್ತಾ? ಹೇಳಿಕೆ 1, ಹೇಳಿಕೆ 2 ಕೇಳಿದ್ದಾನೆ, ಹೌದಾ? ಮಂಗಲ್ ಪಾಂಡೆ ಅವರು ಎಲ್ಲಿ ಅಂದ್ರೆ ಬರಕ್ಪುರದಲ್ಲಿ ಏನಿದೆ? ಕಂಟೋನ್ಮೆಂಟ್ ನಲ್ಲಿ ಕೊಬ್ಬು ಸವರಿದ ಏನಿದೆ, ಒಂದು ಯಾವ ಬಂದೂಕಲ್ಲಿ ಮಾಡ್ತಿರೋರು? ಇನ್ಫೀಲ್ಡ್ ರೈಫಲ್ಸ್ ಎಂಬ ಬಂದೂಕು ಪರೀಕ್ಷೆ ಇರುವುದು ದಂಗೆ ಇದ್ದಾಗ ಆ ಶಾಂತಿ ಕಾರಣದಿಂದ ಮಂಗಲ್ ಪಾಂಡೆ ಅವರಿಗೆ ಇದು ಆಯ್ತು. ಓಕೆನಾ? ಕರೆಕ್ಟ್ ಇದೆಯಾ? ಸರಿ ಆದದ್ದು. ಹೇಳಿಕೆ 1 ಸರಿ. ನೆಕ್ಸ್ಟ್ ಹೇಳಿಕೆ 2 ಇದೆಯಲ್ಲ, ಇದು ಸಿಪಾಯಿ ದಂಗೆಗೆ ಸೈನಿಕರು ನೇರವಾಗಿ ದೆಹಲಿಗೆ ಮೆರವಣಿಗೆ ನಡೆಸಿ ವೈರುಂದ ಮೊಘಲ ಚಕ್ರವರ್ತಿ ಬಹದ್ದೂರ್ ಶಾ ಮತ್ತು ಜಫರ್ ಅವರನ್ನು ಅಧಿಕೃತವಾಗಿ ಭಾರತದ ಚಕ್ರವರ್ತಿ ಎಂದು ಘೋಷಿಸಿದರು. ಇದರಲ್ಲಿ ಸರಿಯಾದನ್ನು ಆಯ್ಕೆ ಮಾಡಿರಿ. ಇದರಲ್ಲಿ 2 ಕೂಡ ಸರಿ ಇದೆ. 2 ಸ್ಟೇಟ್ಮೆಂಟ್ ಕರೆಕ್ಟ್. ಸ್ಟೇಟ್ಮೆಂಟ್ 2 ಕರೆಕ್ಟ್ ಇದೆ. ನೋಡಿ, ಇದು ಏನಪ್ಪಾ ಅಂತಂದಾಗ PM ಏನಿದೆ? ವಿಕಾಸ, ಹೌದಾ? PM ವಿಶ್ವಕರ್ಮ ಕೌಶಲ್ಯ ಸುಪ್ರಭಾತ ಸಮನ್ ಯೋಜನೆಯ ಸಮಾಜದ ಯಾವ ವರ್ಗಕ್ಕೆ ನಿರ್ದಿಷ್ಟ ಆರ್ಥಿಕ ನೆರವು ಮತ್ತು ಕೌಶಲ್ಯ ತರಬೇತಿಯನ್ನು ಒದಗಿಸುತ್ತದೆ? ಯಾವುದು? ಸಾಂಪ್ರದಾಯಿಕ ಕರಕುಶಲ ಮತ್ತು ಶಿಲ್ಪಿಗಳು. ಒಟ್ಟು ಸ್ಕೀಮ್ಗಳು ತುಂಬಾ ಇಂಪಾರ್ಟೆಂಟು. ಎಸ್ಪೆಷಲಿ KEA ಕ್ವಶನ್ ಪೇಪರ್ ಅಲ್ಲಿ ಸ್ಕೀಮ್ಗಳ ಬಗ್ಗೆ, ಯೋಜನೆಗಳ ಬಗ್ಗೆ, ಪೋರ್ಟಲ್ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ಗಳಲ್ಲಿ ಕ್ವಶನ್ಸ್ಗಳು ಪದೇ ಬಂದಿದೆ. ನೋಡಿ, ಪ್ರಸಿದ್ಧವಾದ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದೆ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಯಾವ ಜಿಲ್ಲೆ ಇದೆ? ಚಾಮರಾಜನಗರ. ಕರ್ನಾಟಕ ರಾಜ್ಯದಲ್ಲಿರುವ ಮೊದಲ ರಾಷ್ಟ್ರೀಯ ಉದ್ಯಾನವನ ಹೌದು. ಈ ರಾಷ್ಟ್ರೀಯ ಉದ್ಯಾನ 1973ರಲ್ಲಿ ಹುಲಿ ಅಭಯಾರಣ್ಯ ಅಂತ ಘೋಷಣೆ ಮಾಡಿದೀವಿ. ಮೊದಲ ರಾಷ್ಟ್ರೀಯ ಉದ್ಯಾನವನ. ಈ ರಾಷ್ಟ್ರೀಯ ಉದ್ಯಾನವನ ನಾವ್ ಏನ್ ಕೊಡ್ತೀವಿ? ವೇಣುಗೋಪಾಲ್ ಏನಂತ ಕರೀತಾರೆ?
ವೇಣುಗೋಪಾಲಸ್ವಾಮಿಯ ರಾಷ್ಟ್ರೀಯ ಉದ್ಯಾನ ಬೆಟ್ಟ ಅಂತ ಕೂಡ ಕಂಡು ಬರುತ್ತೆ ಅಲ್ಲಿ. ಈ ರಾಷ್ಟ್ರೀಯ ಉದ್ಯಾನದಲ್ಲಿ ಅತಿ ಹೆಚ್ಚು ಹುಲಿಗಳು ಕಂಡು ಬಂದಿದೆ. ಹೌದಾ? ರಾಷ್ಟ್ರೀಯ ಉದ್ಯಾನದಲ್ಲಿ ಹುಲಿ. ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನವು ಕರ್ನಾಟಕದಲ್ಲಿ ಸಂಬಂಧಪಡುತ್ತೆ, ಕೇರಳಕ್ಕೆ ಸಂಬಂಧಪಡುತ್ತೆ, ಮತ್ತೇನ್ ಮಾಡುತ್ತೆ ತಮಿಳುನಾಡು, 3 ರಾಜ್ಯದಲ್ಲಿ ಗಡಿಯನ್ನು ಹಂಚಿಕೆ ಆಗಿರುವಂತಹ ರಾಷ್ಟ್ರೀಯ ಉದ್ಯಾನವಿದೆ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದೆ. ಅರ್ಥ ಆಯ್ತಲ್ವಾ? ಸೊ ಬಂಡೀಪುರ ರಾಷ್ಟ್ರೀಯ ಉದ್ಯಾನ ನಿಮ್ಗೆ ಗೊತ್ತಿರಲಿ, ಎಕ್ಸಾಮ್ಗಳಲ್ಲಿ ಪದೇ ಪದೇ ಕ್ವಶನ್ಸ್ಗಳು ಬಂದು ಎಲ್ಲಿ ಬರುತ್ತೆ, ಚಾಮರಾಜನಗರದಲ್ಲಿ ಕಂಡು ಬರುತ್ತೆ. ಹಣದುಬ್ಬರ ಮತ್ತು GST ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹಣದುಬ್ಬರ ಮತ್ತು GSTಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಏನ್ ಮಾಡಬೇಕು, ಪರಿಗಣಿಸಿ. ಹೇಳಿಕೆ 1 GST ಬಗ್ಗೆ ಇದೆ, ಹೇಳಿಕೆ 2 ಎದ್ರ ಬಗ್ಗೆ ಇದೆ, ಹಣದುಬ್ಬರ ಬಗ್ಗೆ ಇದೆ. ಹಾಗಾದ್ರೆ ಸರಕು ಮತ್ತು ಸೇವಾ ತೆರಿಗೆ GST ಒಂದು ಪ್ರಗತಿಪರ ತೆರಿಗೆ ಆಗಿದೆ. ಹೌದಾ? ಇದು ಶ್ರೀಮಂತರು ಮತ್ತು ಬಡವರ ಆದಾಯದ ಆಧಾರದ ಮೇಲೆ ಅವರ ಮೇಲೆ ವಿಭಿನ್ನವಾದ ಪ್ರಭಾವವನ್ನು ಬೀರುತ್ತದೆ. ನೋಡಿ, ಶ್ರೀಮಂತರು ಮತ್ತು ಬಡವರ ಮೇಲೆ ಆದಾಯದ ಆಧಾರದ ಮೇಲೆ ವಿಭಿನ್ನವಾದ ಪರಿಣಾಮವನ್ನು ಬೀರುತ್ತದೆ. ರೈಟಾ? ತಪ್ಪು. ಹಾಗೆಲ್ಲ ಇದು ಇಲ್ಲ, ಬಡವರು ಶ್ರೀಮಂತರವೆಲ್ಲ ಇದು ಇಲ್ಲ, ಸೀನ್ ಇಲ್ಲ. ಆಮೇಲೆ ತಪ್ಪಿದೆ. ಮಾರುಕಟ್ಟೆಯಲ್ಲಿ ಹಣದುಬ್ಬರ ಹೆಚ್ಚಾದಾಗ ಸಾಲಗಾರರು ಪ್ರಯೋಜಕ ಪಡೆಯುತ್ತಾರೆ, ಆದರೆ ಸಾಲದ ನೀಡಿದವರು ನಷ್ಟದ ಅನುಭವಿಸುತ್ತಾರೆ. ಇದರಲ್ಲಿ ಸರಿಯಾದದ್ದು ಬಿ ಮಾತ್ರ ಸರಿ. ದಿಸ್ ಇಸ್ ಹಣದುಬ್ಬರ. ರೈಟ್. ಓಕೆನಾ? ನೆಕ್ಸ್ಟ್ ಕ್ವಶನ್ ನಂಬರ್ 84. ಮಾನವನ ರಕ್ತವು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನೋಡಿ, ಮಾನವನ ರಕ್ತವು, ಹೌದಾ? ಮಾನವ ರಕ್ತದಲ್ಲಿ ಎಷ್ಟು ಗುಂಪುಗಳಿದಾವೆ? ಎಷ್ಟು ಗುಂಪುಗಳಿದಾವೆ? 4 ಗುಂಪುಗಳು. ಯಾವ್ಯಾವ? ABO. ಹೌದಾ? ಇದರಲ್ಲಿ ಸಾರ್ವತ್ರಿಕ ರಕ್ತದ ಗುಂಪು ಯಾವುದು? ದಾನಿ. ಶಿವಕರ ಯಾವುದು? 2 ಬಗ್ಗೆ ಎಕ್ಸಾಮ್ ಕೇಳಿದ್ದಾರೆ. ಹೌದಾ? ಹಾಗಾದ್ರೆ ಇಲ್ಲಿ ರಕ್ತದ ಗುಂಪುಗಳಲ್ಲಿ ಇಲ್ಲಿ ಕೇಳಿದಾನೆ ಕುರಿತು ಕೆಳಗೆ ಸ್ಟೇಟ್ಮೆಂಟ್. ಬಿಳಿ ರಕ್ತ ಕಣಗಳು. ಹೌದಾ? ಬಿಳಿ ರಕ್ತ ಕಣಗಳು ಲುಕುಮಿಯಾ. ಕೆಂಪು ರಕ್ತ ಕಣಗಳು ಅನಿಮಿಯಾ. ಲುಕುಮಿಯಾ, ಅನಿಮಿಯಾ 2 ಬಂದ ಬರುತ್ತೆ. ಬಿಳಿ ರಕ್ತ ಕಣಗಳು ಅದವಲ್ಲ, ದೇಹವು ಯಾವುದು ಸೋಂಕುಗಳು ಮತ್ತು ಕಾಯಿಲೆಗಳ ವಿರುದ್ಧ ಹೋರಾಡಲು ಸಹಾಯವನ್ನು ಮಾಡುತ್ತದೆ. ರೈಟ್. ಕೆಂಪು ರಕ್ತ ಕಣಗಳು ದೇಹದ ವಿವಿಧ ಭಾಗಗಳಲ್ಲಿ ಆಮ್ಲಜನಕವನ್ನು ಸಾಗಿಸುವ ಜವಾಬ್ದಾರಿ ಹೊಂದಿದೆ. ರೈಟ್. 2 ಸರಿ. ಹಾಗಾದ್ರೆ ಇಲ್ಲಿ ಇರುವುದೇನು, ಯಾವುದು ಸರಿ ಅಂತ ಕೇಳಿದಾರೆ? 1 and 2 2 ಸರಿ. 1 and 2 2 ಸರಿ. ಇದರಲ್ಲಿ ಬೇಸ ಸಂಖ್ಯೆ ಕೂಡ ಒಂದು ಕೇಳಿದ್ದಾರೆ. ಸಮ ಸಂಖ್ಯೆ, ಬೇಸ ಸಂಖ್ಯೆ. ಈ 29ನೇದು ಬಿಡಿಸಿರಿ ನೀವೇ. 29ನೇದು ಇಲ್ಲಿ ನೋಡಿ, ಕೇರಳ ಮತ್ತು ಲಕ್ಷದ್ವೀಪ ಕರಾವಳಿ ಪ್ರದೇಶದ ಆಗಾಗ ಏನಿದೆ ಅಂದ್ರೆ ಏನಿದೆ, ಹಠಾತ್ ಮತ್ತು ಏನು ವಿನಾಶಕಾರಿ ಪ್ರವಾಹಗಳು ಉಂಟಾಗುತ್ತದೆ. ಅದಕ್ಕೆ ನಾವು ಏನಂತ ಕರಿತೀವಿ? ಅದಕ್ಕೆ ಕಳಕಡಲ್ ವಿದ್ಯಮಾನ. ಮುಖ್ಯವಾಗಿ ಯಾವುದರ ಒಂದು ಪ್ರಚೋದಿಸಲ್ಪಟ್ಟಂತ ಕೇಳಿದ್ದಾರೆ. ಯಾವುದಂದ್ರೆ ಇಲ್ಲಿ ಎಕ್ಸಾಮ್ ಕೇಳ್ತಾರೆ, ದಕ್ಷಿಣ ಹಿಂದೂ ಮಹಾಸಾಗರದಲ್ಲಿ ದೂರದ ಬಿರುಗಾಳಿಗಳಿಂದ ಉತ್ಪತ್ತಿಯಾಗುತ್ತಿರುವ ಹೆಚ್ಚಿನ ವೇಗದ ಏನಿದೆ ಸ್ಲೇ ಅಲೆಗಳು ಸಂಬಂಧಪಟ್ಟಂಥದ್ದು. ಇದು ಇಂಪಾರ್ಟೆಂಟ್ ಎಕ್ಸಾಮ್ಗೆ, ಇಂಥವೆಲ್ಲ ಕರೆಂಟ್ ಅಫೇರ್ಸ್. ಇದು ಕೇರಳ ಮತ್ತು ಲಕ್ಷದ್ವೀಪ. ಕೇರಳ ಮತ್ತು ಲಕ್ಷದ್ವೀಪ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಕಲ್ಕಡಲ್. ಓಕೆನಾ? ನೆಕ್ಸ್ಟ್ ಇಲ್ಲೊಂದು ಮೆಟ್ಲ ಬಿಟ್ಟಿದೆ, ನೋಡ್ಕೊಳ್ಳಿ. ಸಮಯ ಒಂದು ಜಾಸ್ತಿ ಆಗ್ಬಿಡುತ್ತೆ. ಆಮೇಲೆ 80 ಎಷ್ಟು 180. ಓಕೆ. ಆಮೇಲೆ ಇಲ್ಲಿ ಇಂಪಾರ್ಟೆಂಟ್ ಏನ್ ಗೊತ್ತಾ, ಭಾರತ ಸಂವಿಧಾನದ 368ನೇ ವಿಧಿ ಅಡಿಯಲ್ಲಿ, ಇದು ನಿನ್ನೆ ಮೊನ್ನೆ ಇದರಲ್ಲಿ ಹೇಳಿದೀನಿ ಗೊತ್ತಾ? ಹೌದಾ? ಬೇಸಿಕ್ ಸ್ಟ್ರಕ್ಚರ್ ಸುಪ್ರೀಂ ಕೋರ್ಟ್. ಹೌದಲ್ಲ? ಯಾವುದು? ಕೇಶವನಂದ ಭಾರತೀಯ ಕೇರಳ ಸರ್ಕಾರ. ಇವೆಲ್ಲ ಎಷ್ಟು ಪ್ರಕರಣಗಳು ಓದಿ? ಗೋಲಕನಾಥ್ ಪ್ರಕರಣ ಓದಿ, ಕೇಶವನಂದ ಪ್ರಕರಣ ಓದಿ, ಯಾವ್ದು ಇನ್ನೊಂದಿದೆ ವಿನೋರ್ವಾ ಮಿಲ್ಸ್ ಪ್ರಕರಣ ಓದಿ, SR ಬೊಮ್ಮಾಯಿ ಪ್ರಕರಣ ಓದಿ. ಎಕ್ಸಾಮ್ಗಳಲ್ಲಿ ಇವೆಲ್ಲ ಪ್ರಕರಣಗಳು ಕೇಳ್ತಾರೆ, ಅಲ್ಲೇ ಬರ್ಕೊಳ್ಳಿ. ಮನೆಗೆ ಹೋಗಿ ಸ್ಟಡಿ ಮಾಡ್ಬೇಕು ಈ ಪ್ರಕರಣಗಳಂತ ಬರ್ಕೊಳ್ಳಿ. ಹೋಗಿ ಸರ್ಚ್ ಮಾಡಿ ಯಾವ್ಯಾವ ಪ್ರಕರಣಗಳು ಎದಕ್ಕೆ ಕೇಳ್ತಾವೆಲ್ಲ ನೋಡ್ಕೊಳ್ಳಿ. ಓಕೆನಾ? ಒಂದು ಕ್ವಶನ್ಸ್ ಪಕ್ಕ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ, ಡೌಟೇ ಇಲ್ಲ.
ಆಮೇಲೆ ನೋಡಿ ಇಲ್ಲಿ ನಿಮ್ಮ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವ ಯಾವಾಗ ಇದ್ರಿ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಕುಟುಂಬ ಮುಖ್ಯಸ್ಥರಿಗೆ ಯಾವ್ದು ಮಾಡಿಸಿ ಎಷ್ಟು ರೀ ನೋಡಿ. ನಾನು ನಿನ್ನೆ ಒಂದೇ ಕ್ಲಾಸ್ ಅಲ್ಲಿ 4 ಕ್ವಶನ್ಸ್ ಬಂದಿದೆ ನೋಡಿದೀರಾ. 4 ಕ್ವಶನ್ಸ್ ಬಂದಿದೆ ನಿನ್ನೆ ನಾನು ಡಿಸ್ಕಸ್ ಮಾಡೋದ್ರಲ್ಲಿ 4 ಕ್ವಶನ್ಸ್ ಬಂದಿದೆ. ಅದಕ್ಕೆ ಡಿಸ್ಕಸ್ ಅಲ್ಲಿ ಕೊಟ್ರು, ಓದಿದ್ರೆ ಬರಲ್ಲ. ನಾನು ತುಂಬಾ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ನೋಡಿದ್ದೀನಿ. ಕ್ಲಾಸಲ್ಲಿ ಯಾಕೆ ಕೊಡ್ಬೇಕಂದ್ರೆ ಇದಕ್ಕೆ. ನಿನ್ನೆ ಕ್ಲಾಸ್ ಮಾಡೋದ್ರಲ್ಲಿ ಅದು ನಿಮ್ಗೆ ಗೊತ್ತಿರುತ್ತೆ ಏನಿಲ್ಲ, ಬಟ್ ಅದು ಎಚ್ಚರಿಕೆ ಕೊಡ್ತಾ ಇರ್ತೀನಿ, ರಿಮೆಂಬರ್ ಮಾಡ್ತಾ ಇದ್ದೀವಿ. 4 ಕ್ವಶನ್ಸ್ ಕೇಳಿದೆ, ಒಂದು ಕ್ಲಾಸಿಗೆ 4 ಕ್ವಶನ್ಸ್ ಅಂದ್ರೆ ಒಂದು ತಿಂಗಳಿಗೆ ಎಷ್ಟು ಕ್ವಶನ್ಸ್ ಅದು ಹೌದಲ್ವಾ. ಕ್ವಶನ್ ಪೇಪರ್ ತುಂಬ ನಾನು ಮುಸುಡಿನೇ ಕಾಣ್ಬೇಕು ನಿಮ್ಗೆ. ನೋಡಿ ಇಲ್ಲಿ ಆಮ್ಲಗಳು ಆಕ್ಸಿಡ್ ಮತ್ತು ಏನೋ ಪ್ರತಾಮ್ಲಗಳು, ಹೌದಾ. ಆಮ್ಲ ಮತ್ತು ಪ್ರತಾಮ್ಲಗಳ ಬಗ್ಗೆ ಕುರಿತು ಹೇಳಿಕೆಗಳನ್ನು ಪರಿಗಣಿಸಿಕೊಟ್ಟಾರೆ. ಆಮ್ಲಗಳು ಹುಳಿ ರುಚಿಗಳನ್ನು ಹೊಂದಿರ್ತಾವ, ರೈಟಾ. ಲೀಲಿ ಲಿಟ್ಮಸ್ ಕಾಗದವನ್ನು ಏನ್ ಮಾಡ್ತಾವ, ಕೆಂಪಾಗಿರ್ತಾವ, ರೈಟಾ. ದಿಸ್ ಇಸ್ ರೈಟ್. ಪ್ರತಾಮ್ಲಗಳು ಸ್ಪರ್ಶಕ್ಕೆ ಏನಿದೆ ಸೂಪಿನಂತೆ ಭಾಸವಾಗಿರ್ತದೆ, ಆದ್ರೆ ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಆಗಿರ್ತದೆ. ಇದನ್ನ ಸರಿ, ಎರಡು ಸರಿ. ಹಾಗಾದ್ರೆ 1 and 2 ಎರಡು ಸರಿ. ಆಮ್ಲ, ಪ್ರತಾಮ್ಲ ಮತ್ತು ಲವಣಗಳ ಬಗ್ಗೆ ಸಂಪೂರ್ಣವಾಗಿ ಒಂದು ಕ್ವಶನ್ಸ್ ಕೇಳ್ತಾರೆ. ಆಮ್ಲಗಳ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ ಓದಿ. ಆಮ್ಲ, ಪ್ರತಾಮ್ಲ ಮತ್ತು ಲವಣ ಬಗ್ಗೆ, ಆಮ್ಲ, ಪ್ರತಾಮ್ಲ ಮತ್ತು ಲವಣ ಬಗ್ಗೆ ಸಂಪೂರ್ಣವಾಗಿ ಸ್ಟಡಿ ಮಾಡಿ ಒಂದು ಕ್ವಶನ್ಸ್ ಕೇಳ್ತಾರೆ. ಓಕೆ, ಇಲ್ಲಿ ನೋಡಿ ಏನು ಕ್ವಶನ್ಸ್ ಕೇಳಿದಾರೆ ಗೊತ್ತಾ. ಎಕ್ಸಾಮ್ಗಳಲ್ಲಿ ಉಪರಾಷ್ಟ್ರಪತಿ ನಿಮಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಇರೋದ್ರಿಂದ ಎಕ್ಸಾಮ್ಗಳಲ್ಲಿ ಕ್ವಶನ್ಸ್ಗಳು ಪದೇ ಪದೇ ಬರುತ್ತೆ. ನೋಡಿ ಇಲ್ಲಿ ಭಾರತದ ಉಪರಾಷ್ಟ್ರಪತಿಗಳು, ದ ವೈಸ್ ಪ್ರೆಸಿಡೆಂಟ್, ಎಕ್ಸಾಮ್ಗಳಲ್ಲಿ ಕ್ವಶನ್ಸ್ ಬರುತ್ತೆ ವೈಸ್ ಪ್ರೆಸಿಡೆಂಟ್ ಬಗ್ಗೆ. ಹಾಗಾಗಿ ಹಲೋ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಉಪರಾಷ್ಟ್ರಪತಿಯವರು ಏನಂದ್ರೆ ನಾಮ ನಿರ್ದೇಶಕ ಸದಸ್ಯರು ಸೇರಿದಂತೆ ಸಂಸತ್ತಿನ ಉಭಯ ಸದನಗಳ ಸದಸ್ಯರನ್ನು ಒಳಗೊಂಡ ಚುನಾವಣೆ ಮಂಡಳಿಯಿಂದ ಎಲೆಕ್ಟ್ರಿಕ್ ಕಾಲೇಜ್ ಮೂಲಕ ಹಾಕಿರ್ತಾರೆ, ರೈಟಾ. ರೈಟ್. ಯಾಕಂದ್ರೆ ನಾಮ ನಿರ್ದೇಶನ ಮೂಲಕ ಉಪರಾಷ್ಟ್ರಪತಿಗಳು ಸಂವಿಧಾನ 53ರ ವಿಧಿ ಆಧಾರದ ಮೇಲೆ ಏನ್ ಮಾಡ್ತಾರೆ, ಆಯ್ಕೆ ಮಾಡ್ತಾರೆ, ರೈಟಾ. ಲೋಕಸಭೆ, ಉಭಯ ಸದನ, ಲೋಕಸಭೆ ಮತ್ತು ರಾಜ್ಯಸಭೆ. ಉಭಯ ಸದನಗಳಂದ್ರೆ ಏನು, ಲೋಕಸಭೆ ಮತ್ತು ರಾಜ್ಯಸಭೆ. ಯಾವ ಸದಸ್ಯರಿಂದ ರೀ, ನಾಮ ನಿರ್ದೇಶಿತ ಸದಸ್ಯರಿಂದ, ನಾಮ ನಿರ್ದೇಶಿತಗೊಂಡ ಸದಸ್ಯರಿಂದ ವೈಸ್ ಪ್ರೆಸಿಡೆಂಟ್. ಒಂದೇ ಹೇಳಿಕೆ ಸರಿ. ಹೇಳಿಕೆ 2 ನೋಡೋಣ. ಉಪರಾಷ್ಟ್ರಪತಿಗಳು ರಾಜ್ಯಸಭೆ ಪದನಿಮಿತ್ತ ಅಧ್ಯಕ್ಷರಾಗಿದ್ದಾರೆ, ರೈಟ್. ದಿಸ್ ಇಸ್ 1 and 2 ರೈಟ್. ನೋಡಿ ಉಪರಾಷ್ಟ್ರಪತಿ ಬಗ್ಗೆ ಅವಾಗ ಕೂಡ ಹೇಳಿದ್ದೀನಿ, ರಾಜ್ಯಸಭೆ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ, ಆರ್ಟಿಕಲ್ಸ್ ಹೇಳಿದ್ದೀನಿ, ಇವೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಒಂದೊಂದು ಕ್ವಶನ್ ಪೇಪರ್ ಅಲ್ಲಿ ನಾನು ಡಿಸ್ಕಸ್ ಮಾಡೋದ್ರಲ್ಲಿ 6-7 ಟಚ್ ಆಗ್ತಾ ಇರುತ್ತೆ. ಒಂದು ಕ್ವಶನ್ ಪೇಪರ್ 6-7 ಒಂದೊಂದು ಕ್ಲಾಸಲ್ಲಿ ಸಿಗ್ತಾ ಇರ್ತದೆ, ಮತ್ತೇನು ಬೇಕು. ಓಕೆನಾ. ಭಾರತ ಆರ್ಥಿಕ ವಲಯಗಳು, ಹೌದಾ. ಭಾರತ ಆರ್ಥಿಕ ವಲಯ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಒಂದು ಹೇಳಿಕೆ 1 ಇದೆ, ಹೇಳಿಕೆ 2 ಇದೆ, ಹೌದಾ. ಸೊ ಇಲ್ಲಿ ಇಂಪಾರ್ಟೆಂಟ್, ಇಲ್ಲಿ ಕೇಳ್ತಾರೆ. ಒಂದನೇ ಹೇಳಿಕೆ ಏನಿದೆ, ಮರೆ ಮಾಚುವ ನಿರುದ್ಯೋಗ. ಹಾಗಾದ್ರೆ ಮರೆ ಮಾಚುವ ನಿರುದ್ಯೋಗ ಅಂದ್ರೆ ಏನ್ರಿ ನೋಡಿ, ಪ್ರಧಾನವಾಗಿ ಭಾರತೀಯ ಕೃಷಿ ವಲಯದಲ್ಲಿ ಕಂಡು ಬರುತ್ತದೆ, ಓಕೆನಾ. ಸೊ ಮರೆಮಾಚು ಕೃಷಿ ವಲಯದ, ಓಕೆ. ಅಲ್ಲಿನ ಶ್ರಮದ ಕನಿಷ್ಠ ಉತ್ಪಾದನೆಯು ಶೂನ್ಯವಾಗಿರುತ್ತೆ, ದಿಸ್ ಇಸ್ ರೈಟ್. ಮರೆಮಾಚು ಅಂದ್ರೆ ಅದು ಶ್ರಮದ ಲಾಭ ಬರಲ್ಲ, 0 ಇರ್ತೈತಿ, ದಿಸ್ ಇಸ್ ರೈಟ್. ಆಮೇಲೆ ಪ್ರಸ್ತುತ ಕೃಷಿ ವಲಯದಲ್ಲಿ ಭಾರತ GDPಯು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪಾಲ್ಗೊಳ್ಳುತ್ತೆ. ಕೃಷಿ ವಲಯ ಇದೆಯಾ, ಯಾವಿದೆ, ಸೇವಾ ವಲಯ ಇದೆ, ಸರ್ವಿಸ್ ಟ್ಯಾಕ್ಸ್ ಇದೆ, ಸರ್ವಿಸ್ ಝೋನ್ ಇದೆ. ಹಾಗಾದ್ರೆ ಹೇಳಿಕೆ 1 ಸರಿ, ಅಷ್ಟೇ ಚೇಂಜಸ್ ಮಾಡಬೇಕು, ಅಷ್ಟೇ ಚೇಂಜಸ್ ಮಾಡಬೇಕು. ಓಕೆ. ಅನ್ನಭಾಗ್ಯ ಯೋಜನೆ ನೋಡಿ, ಇದೊಂದು ಸಿಕ್ತು ನೋಡ್ರಿ, ನಿನ್ನೆ ಡಿಸ್ಕಸ್ ಮಾಡಿದೀವಲ್ಲಪ್ಪ. 10 kg 5 kg ಅಮೌಂಟು, 5 kg ದುಡ್ಡು. ನೋಡಿ ಅನ್ನಭಾಗ್ಯ ಯೋಜನೆಯಲ್ಲಿ BPL ಕುಟುಂಬ ಕಾರ್ಡುಗಳಿಗೆ ಮಾಸಿಕ ಪ್ರತಿ ಒಬ್ಬ ವ್ಯಕ್ತಿಗೆ ಎಷ್ಟು ಆಹಾರಧಾನ್ಯ ಕೊಡ್ಬೇಕ್ರಿ, 10 kg. ಅನ್ನಭಾಗ್ಯ ಯೋಜನೆ ನಿನ್ನೆ ಡಿಸ್ಕಸ್ ಮಾಡಿದ್ದೀನಿ, ನಾನು ಹೇಳಿದ್ದೀನಿ. ಅಮೌಂಟ್ ಕೊಡ್ತಾರ, ಬಟ್ 10 kg ಗಜೆಟ್ ಅಲ್ಲಿ ಸಿಗ್ನೇಚರ್ ಇದೆ. ಅವರು ಅಕ್ಕಿ ಸಿಗ್ಲಾರ್ದಕ್ಕೆ ಅಮೌಂಟ್ ಪೇ ಮಾಡ್ತಾ ಇದ್ದಾರೆ. ನಿಮಗೆ 10 kgನೇ ತಗೋಬೇಕು. ಅವ್ವ ನಮ್ಮವ್ವ, ಹೌದಾ. ನಾನು ಹೇಳಿದ್ನಲ್ಲ, ಅಮೌಂಟ್ ಕೊರತೆ, ಅಕ್ಕಿ ಪ್ರಾಬ್ಲಮ್ ಇರೋದ್ರಿಂದ ಅಮೌಂಟ್ ಕೊಡ್ತಾ ಇದ್ದಾರೆ. ಓಕೆ. ನೋಡಿ ಜೂನ್ 26 ನೋಡಿ ಇಲ್ಲಿವರೆಗೂ ಕ್ವಶನ್ಸ್ ಪೇಪರ್ ಕವರ್ ಹೌದಾ. ಜೂನ್ 26ರಲ್ಲಿ 2 ಭಾರತೀಯ ಘಟಕಗಳು ರಾಜ್ಯಗಳ ನಡುವಿನ ವಿವಾದಿತ ಪ್ರದೇಶಗಳು ಕಚ್ಚಾ ತೈಲ ನೈಸರ್ಗಿಕ ಜಂಟಿ ಅಧಿವೇಶನ ಉತ್ಪಾದನೆಗಳು ಇವೆಲ್ಲ ನಡೆದಂತೆ ಸಂಬಂಧಪಟ್ಟ ಸಹಿ ಆಗಿದೆ, ಹೌದಾ.
ಹಾಗಾದ್ರೆ ಯಾವ ಎರಡು ರಾಜ್ಯ ಅಂತ ಕೇಳ್ತಾನೆ. ಯಾವ ಎರಡು ರಾಜ್ಯ? ಆಸಾಂ ಮತ್ತು ನಾಗಾಲ್ಯಾಂಡ್. ಆಸಾಂ ಮತ್ತು ನಾಗಾಲ್ಯಾಂಡ್. ಆಸಾಂ ಮತ್ತು ನಾಗಾಲ್ಯಾಂಡ್ ಇಂತೆಲ್ಲ ಇಂಪಾರ್ಟೆಂಟ್ ನೋಡ್ರಿ. ಸಂಸತ್ತಿನಲ್ಲಿ ಉಲ್ಲಂಘಿಸಿದಾಗ ಭಾರತದ ರಾಷ್ಟ್ರಪತಿಗಳು ವಿರುದ್ಧ ದೋಷಾರೋಪಣ ಪ್ರಕ್ರಿಯೆ ಅಂದ್ರೆ ಏನ್ರಿ? ಇಂಪೀಚ್ಮೆಂಟ್ ಪ್ರೊಸೆಸ್. ಹೌದಾ? ಸಂವಿಧಾನದಲ್ಲಿ ಎಷ್ಟನೇ ಆರ್ಟಿಕಲ್ ಆಧಾರ ಮೇಲೆ ಓಡಿಸ್ತೀವ್ರಿ? 61ನೇ ವಿಧಿ ಆಧಾರದ ಮೇಲೆ. ಎಷ್ಟನೇ ಆರ್ಟಿಕಲ್ ರೀ? 61ನೇ ವಿಧಿ ಆಧಾರದ ಮೇಲೆ. ಯಾರು ಓಡಿಸ್ತಾರ್ರಿ? ರಾಷ್ಟ್ರಪತಿ. ಹೌದಾ? ಹಾಗಾದ್ರೆ ಯಾರು ಪ್ರಾರಂಭಿಸ್ತಾರ? ಸಂಸತ್ತಿನ ಯಾವುದೇ ಸದನದಲ್ಲಿ ಪ್ರಾರಂಭ ಮಾಡಬಹುದು. ಸಂಸತ್ತಿನ ಯಾವುದೇ ಸದನದಲ್ಲಿ ಪ್ರಾರಂಭ ಮಾಡಬಹುದು. ನೆಕ್ಸ್ಟ್, ಇದು ಇಂಪಾರ್ಟೆಂಟ್, ಮುಂದೆ ಬರುವಂತ ಕ್ವಶನ್ಸ್ ಪಕ್ಕ. ಚಂದ್ರನ ಮೇಲೆ ಮಾನವನು ಇಳಿಸಲು ನಾಸಾ, ಚಂದ್ರನ ಮೇಲೆ ಮಾನವ ಇಳಿಸಲು ನಾಸಾ ಯಾವ್ದಿದೆ? ಆರ್ಟೆಮಿಸ್ 3 ಇದೆಲ್ಲ. ಇದು ಮಿಷನ್ ಯಾವ ವರ್ಷ ಉಡಾವಣೆ ಆಗಲು ಏನ್ ಮಾಡಿದ್ದಾರೆ? ನಿರ್ಧರಿಸಲಾಗಿದೆ ಅಂತ ಹೇಳಿದ್ದಾರೆ. 2027 ನೆಕ್ಸ್ಟ್ ಇಯರ್. ನೀವು ಎಕ್ಸಾಮ್ ಬರೋವರೆಗೂ ಕ್ವಶನ್ಸ್ ಕೇಳ್ತಾರೆ. ಚಂದ್ರನ ಮೇಲೆ ಮಾನವನು ಇಳಿಸಲು ನಾಸಾ ಯಾವುದು? ಆರ್ಟೆಮಿಸ್ ಯಾವ್ದಿದೆ? 1 2 3 ಕೇಳ್ತಾನೆ. 3 ಆರ್ಟೆಮಿಸ್ 3 ಯಾವ ವರ್ಷದಲ್ಲಿ ಉಡಾವಣೆ ಆಗಲು ನಿರ್ಧರಿಸಿದೆ ಅಂತ ಕೇಳ್ತಾರೆ. 2027. ಓಕೆನಾ? 2027. ನೆಕ್ಸ್ಟ್ 2027 ನೋಡಿ. ಮೇ 2026 ನಡೆದ 100 ಮೀಟರ್ ಟ್ರ್ಯಾಕ್ ಇದು ಇವೆಂಟ್ ನಲ್ಲಿ 10.1 ಸೆಕೆಂಡ್ಗಳಲ್ಲಿ ತಡೆಗೋಡೆಗಳನ್ನು ಭೇದಿಸುವ ಮೂಲಕ ಇದುವರೆಗೂ ಅತ್ಯಂತ ವೇಗದಲ್ಲಿ ಭಾರತದ ಯಾರು? ಮಣಿಕಂಠ್ ಓಬ್ಳಿದರ್. ಇಲ್ಲ, ಮಣಿಕಂಠ ಓಬ್ಳಿದರ್ ರೈಟ್. ಒಂದ್ಸಾರಿ ನೋಡ್ಕೊಳ್ಳಿ ನೀವೇ ಹೋಗಿ ನೋಡಿ. ಇದಕ್ಕೆಲ್ಲ ಆನ್ಸರ್ ಮಾಡ್ರಿ. ಭಾರತ ನದಿಗಳಿಗೆ ಸಂಬಂಧಿಸಿ ಕೆಳಗಿನ ಹೇಳಿಕೆಗಳ ಪ್ರಕಟಿಸಿ. ಹೇಳಿಕೆ ಒಂದಿದೆ. ಹೌದಾ? ಹೇಳಿಕೆ ಒಂದು, ಗಂಗಾ ನದಿ ಸಂಪೂರ್ಣವಾಗಿ ಭಾರತದೊಳಗೆ ಹರಿಯುತ್ತಿರುವ ಉದ್ದವಾದ ನದಿ. ರೈಟಾ? ರೈಟ್. ಭಾರತದ ಪವಿತ್ರವಾದ ನದಿ, ಭಾರತದ ರಾಷ್ಟ್ರೀಯ ನದಿ, ಭಾರತದ ಯಾವುದು ಇದು? ಹೌದಾ? ಓಕೆ ನೋಡ್ರಿ, ಇಲ್ಲಿ ಧ್ರುವಿಂದರ್ ಸಿಂಗ್ ಅಂತ ನೋಡಿ. ಧ್ರುವಿಂದರ್ ಸಿಂಗ್ ಮಾಡಿದಾನ ಅತ್ಯಂತ ವೇಗದ ಭಾರತೀಯ ರಂಗ ಆದವನ. ಮೊನ್ನೆ ಪೇಪರ್ದಾಗ ಕೊಟ್ಟಿದಾರಲ್ಲ ಒಂದು. ಓಕೆ ನೋಡಿ, ಭಾರತದ ನದಿಗಳಲ್ಲಿ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆನಾ? ಹೇಳಿಕೆ ಒಂದು, ಗಂಗಾ ನದಿ ಸಂಪೂರ್ಣವಾಗಿ ಭಾರತದೊಳಗೆ ಅತ್ಯಂತ ಹರಿಯುತ್ತಿರುವ ಅತಿ ಉದ್ದವಾದ ನದಿ. ರೈಟಾ? 2525 ಮೀಟರ್ ವರೆಗೂ ಭಾರತದ ಪವಿತ್ರ ನದಿ, ಭಾರತದಲ್ಲಿ ಅತ್ಯಂತ ಉದ್ದವಾಗಿರುವ ನದಿ, ಭಾರತದಲ್ಲಿ ಎಲ್ಲದಕ್ಕೆ ರೈಟ್. ಸರಿಯಾದದ್ದು ಹೇಳಿಕೆ ಒಂದು. ಸರಿ. ಅದ ರೈಟ್ ರೀ. ಏನ್ ಡೌಟ್ ರೀ? ಹೇಳಿ. ಸಂಪೂರ್ಣವಾಗಿ ಭಾರತದಲ್ಲಿ ಹರಿಯುವ ನದಿ. ಅಲ್ಲಿ ಶಾಖೆಗಳು ಹೊಡೆದು ಹೋಗುತ್ತೆ, ಅದು ಹರಿಯಲ್ಲ. ಪದ್ಮ ಶಾಖೆಗಳು ಪರಕ್ ಡ್ಯಾಮ್ ಕಟ್ಟೋರಿಗಿರುತ್ತೆ. ಡ್ಯಾಮ್ಲಿದ್ ಹೊಡಿತು. ಹೋಗ್ಲಿ ಮತ್ತು ಮೇಘನ 2 ವಿವಾದ ಇದೆ, ಹರಿಯಲ್ಲ. ಸಂಪೂರ್ಣವಾಗಿ ಭಾರತದಲ್ಲಿ ಇರುತ್ತೆ. ಓಕೆ. ಸಿಂಧು ನದಿಯು ಭಾರತದಲ್ಲಿ ಹುಟ್ಟಿ ಸಂಪೂರ್ಣವಾಗಿ ಪಾಕಿಸ್ತಾನ ಮೂಲಕ ಹರಿಯುತ್ತದೆ, ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ರೈಟಾ? ನೋಡಿ, ಈಗ ಭಾರತ ಸಿಂಧು ನದಿ ಹುಟ್ಟೋದಲ್ಲಿ ಟಿಬೆಟಿನ ಕೈಲಾಸ ರಾಕ್ಷಸ ಪರ್ವತದಲ್ಲಿ. ಸಿಂಧು ನದಿ ಹುಟ್ಟುತ್ತೆ, ಭಾರತದಲ್ಲಿ ಹುಟ್ಟಲ್ಲ. ಹೌದಾ? ದಿಸ್ ಇಸ್ ರಾಂಗ್. ಹಾಗಾದ್ರೆ ಇದ್ರ ಹೇಳಿಕೆ ಯಾವುದು? ಎ ಹೇಳಿಕೆ ಸರಿ. ಯಾಕೆ ಅಂತ ಕೇಳಿದ್ರೆ ನಿಮಗೆ ಗಂಗಾ ನದಿ ಬಗ್ಗೆ ಡೌಟ್ ಇದೆ. ಯಾಕೆ ಗೊತ್ತಾ? ಭಾರತ ರಾಷ್ಟ್ರೀಯ ನದಿ 2525 ಕಿಲೋಮೀಟರ್ ನಮ್ಮ ಭಾರತದಲ್ಲಿನೇ ಹರಿಯುತ್ತೆ. ಆದ್ರೆ ಗಂಗಾ ನದಿಯಲ್ಲಿ ಬಾಂಗ್ಲಾದೇಶದ ಪರಾಕ್ ಎಂಬ ಡ್ಯಾಮ್ ಕಟ್ಟಿದ್ವಲ್ಲ, ಅಲ್ಲಿ 2 ಹೋಗ್ಲಿ ಶಾಖೆ ಮತ್ತು ಪದ್ಮ ಶಾಖೆ 2 ಶಾಖೆಗಳು ಹೋಗುತ್ತೆ ಹೊರತು ಅದು ಹರಿಯಲ್ಲ. ಹಾಗಾಗಿ ದಿಸ್ ಇಸ್ ಇಂಪಾರ್ಟೆಂಟ್. ಓಕೆ. ಮೇನ್ ರಿವರ್ಸ್ ಗಂಗಾ ಅದೇ ಹರಿಯುತ್ತೆ, ಉಪನದಿಗಳು ಹರಿದು ಹೋಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್, ಮೇ ತಿಂಗಳಲ್ಲಿ ಬಿಡುಗಡೆಯಾಗಿರುವ ಜಾಗತಿಕ ಮುನ್ನಡೆ ಪಡೆದ ಯಾವುದು? ಓನ್ಲಿ
ಪಾಸ್ಪೋರ್ಟ್ ಇಂಟ್ಯಾಕ್ಸ್ ಇದಾವಲ್ಲ, ಈ ವರದಿ ಪ್ರಕಾರ ನನಗೆ ಫೆಬ್ರವರಿ ವರದಿ ಪ್ರಕಾರ 75 ಇತ್ತು, 75 ಪ್ಲೇಸ್ ಅಲ್ಲಿ ಇತ್ತು, ಹೌದಾ? ಈ ವರದಿ ಪ್ರಕಾರ ಏನು 82 ಏನು 78 ತೋರಿಸ್ತಾ ಇದೆ. ಒಂದು ಸಾರಿ ನೋಡ್ಕೊಳ್ಳಿ, ಈ ಮಾರ್ಕ್ಸ್ ಎಲ್ಲರಿಗೂ ಗ್ರೆಸ್ ಹಾಕಿ. ಅಂದ್ರೆ ಫೆಬ್ರವರಿಯಲ್ಲಿ ಒಂದು ವರದಿ ಬಂದಿದೆ, ಮೇ ಒಂದು ವರದಿ ಬಂದಿದೆ. ಅದು ಯಾವ ವರದಿ ಆಧಾರ ಮ್ಯಾಗಂತ ಕೊಡ್ತಾ ಇಲ್ಲ, ಮೇ ಕೊಟ್ಟಿದ್ದಾನೆ. ಒಂದ್ಸಲ ನೋಡಿ, 75 ಇಸ್ ರೈಟ್. ಅದರಲ್ಲಿ ಗ್ರೇಸ್ ಕೊಡಿ, ನೋಡ್ಕೊಂಡು ನೀವು ಮನೆಗೆ ಹೋಗಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಸರ್ಚ್ ಮಾಡಿ, ಓಕೆನಾ? ನೆಕ್ಸ್ಟ್, ಭಾರತೀಯ ಜನಗಣತಿಯ ದತ್ತಾಂಶದ ಪ್ರಕಾರ ಭಾರತದ ಯಾವ ಕೇಂದ್ರಾಡಳಿತ ಪ್ರದೇಶ ಅತಿ ಹೆಚ್ಚು ಲಿಂಗಾನುಪಾತ, ಯಾವ ಪಾತ ರೀ? ಲಿಂಗಾನುಪಾತ ಹೊಂದಿದೆ. 1000 ಪುರುಷರಿಗೆ 1030ಕ್ಕಿಂತ ಹೆಚ್ಚು ಮಹಿಳೆಯರಿದ್ದಾರೆ ಅಂದ್ರೆ ಅದು ಪುದುಚೇರಿ. ಏನ್ ಕೇಳಿದಾರ ಅವನು? ಯಾನ್ ಕೇಳಿದಾನೆ? ಕೇಂದ್ರಾಡಳಿತ ಪ್ರದೇಶ ಕೇಳಿದಾನೆ, ರಾಜ್ಯ ಅಲ್ಲ. ಲಕ್ಷದ್ವೀಪ ಚಿಕ್ಕದು, ಚಂಡೀಗಢ ಚಿಕ್ಕ, ಅಂಡಮಾನ್ ನಿಕೋಬಾರ್ ಹೆಚ್ಚು, ಬಟ್ ಆದ್ರೆ ಅತಿ ಹೆಚ್ಚು ಲಿಂಗಾನುಪಾತ ಇರೋದು ಪುದುಚೇರಿಗೆ. ಸೊ ಇಲ್ಲಿಗೆ ಏನಾಗಿತ್ತು, ನಿಮ್ದು ಸಂಪೂರ್ಣವಾಗಿ 100 ಕ್ವಶನ್ಸ್ಗಳು ಮುಗೀತು. ಸೊ ಇಲ್ಲಿ ಏನಪ್ಪಾ ಅಂತಂದ್ರ, ಶ್ರೀ ಗುರುಕುಲ ಅಕಾಡೆಮಿ ಬೆಂಗಳೂರಿನಲ್ಲಿ ನಿಮಗೆ ಸಂಬಂಧಪಟ್ಟಂತೆ CR ಆಗಿರ್ಬೋದು, DR ಆಗಿರ್ಬೋದು, ಸಿವಿಲ್ ಆಗಿರ್ಬೋದು, KSRP ಆಗಿರ್ಬೋದು, ಹೀಗೆ ಮುಂತಾದ ತರಗತಿಗಾಗಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ನಮ್ಮ ಸಿಲೆಬಸ್ ಪ್ರಕಾರ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಫಿಸಿಕಲ್ ಎಲ್ಲರಿಗೂ ಕೊಡುವಂತ ಒಂದು ಒಳ್ಳೆ ಕೋಚಿಂಗ್ ಸೆಂಟರ್ ಅಂತ ಹೇಳ್ಕೋಬಹುದು. ಹಾಗಾಗಿ ನೀವು ಏನ್ ಮಾಡ್ಬೇಕು, ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ ಅನ್ನು ಸಂಪರ್ಕಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಥ್ಯಾಂಕ್ ಯು.